ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಓ ಲೀಲಾ, ನಿನಗಾಗಿ ನಾ ಬಂದೆ, ಹೂವಂತ ಮಗನೆಂದೆ. ನಿನ್ನೆದುರು ಬರಲು ನಾನು ಈಗಲೂ ಬಾರದ ಮೀನು, ನನ್ನ ಪ್ರೀತಿನ ಅನುವಾದಿಸದಿರು ನೀನು. ಏನಂತ? ನನ್ನ ಪ್ರಧಾನ ಸಾರಿ. ನನ್ನ ಶುದ್ಧ 100% ನಂದಿನಿ ತುಪ್ಪದಲ್ಲಿ ಮಾಡಿರುವಂತಹ ಮೈಸೂರು ಪಾಕ್ನಂತಹ ಪ್ರೀತಿ ಮಾತು ನಿನಗೆ ನಾಟಕ ಕಾಣಿಸ್ತಾ ಇದೆಯಾ? ನಿನಗಾಗಿ ಏನು ಮಾಡಬೇಕು? ಆ 10 ಅಂತಸ್ತಿನ ಕಟ್ಟಡದ ಮೇಲೆ ನಿಂತು ಇಲ್ಲಪ್ಪ, ಮೇಲಿದ್ದು ಆಕಾಶ ಬಿಡ್ತಿದೆ. ನೀಲ, ನನ್ನನ್ನು ಬೇರೆ ಗಂಡಸರ ಜೊತೆ ಹೋಲಿಸ್ಬೇಡ. ನಿನ್ನ ಪ್ರೇಮಕ್ಕಾಗಿನೇ ಇದ್ದು ಬದ್ದದನ್ನೆಲ್ಲ ಬಿಟ್ಟು ನೀನು ಆ ಕೂಲಿ ಹಾಳಾಗಿದ್ದ ನಿನ್ನ ತಂದೆ ಅಕ್ಕ ಮತ್ತು ಆ ಜಿಂಪುಣಿಗೆ ಜೀ ಹುಬ್ಬಂದೆ. ಯಾಕೆ? ನಿನಗಾಗಿ, ನಿನ್ನ ಪ್ರೇಮಕ್ಕಾಗಿ. ನೀನೇ ನನ್ನ ಪ್ರೇಮನ ಅನುಮಾನಿಸ್ತೆ ಅಂತಾದ್ರೆ ನಾನು ಈಗಿಂದೀಗಲೇ ಈ ಬಗ್ಗೆ ನೇಣಾಕೊಂಡು ಸಾಯ್ತೀನಿ. ಅಯ್ಯಟ್ಟಿರಂಗೆ ಕಿರ್ಚಬೇಡ. ವಿ ಆರ್ ಇನ್ ಕ್ಲೋಸ್ ಸರ್ಕಲ್. ಶೋ ಕ್ಲೋಸರ್. ಇದು ಪರ್ಫೆಕ್ಟ್. ನಾನು ಹಾಗೆ ಆ ನಿಮ್ಮ ಮಕ್ಕಳನ್ನ ವಿಶ್ವಾಸ ಸಂಪಾದಿಸಲಿಕ್ಕೆ ಇಷ್ಟ ಕಷ್ಟಪಡ್ತಾ ಇರೋದು. ನಿನ್ನ ಅಣ್ಣ ನಾನು ಬರೀ ಕಲ್ಲು, ನಿನ್ನ ಅಣ್ಣ ಗುಂಡು ಕಲ್ಲು. ಅವನಿಗೆ ಈ ಪ್ರೀತಿ ವಿಚಾರ ಹೇಳೋದು ಒಂದೇ, ಅವನಿಗೆ ನಾ ಚಿಗುರಿಸೋದು ಒಂದೇ. ನಾನು ಅಪ್ಪ ಅಮ್ಮ ಇದ್ದಿರೋ ಎಜುಕೇಟೆಡ್ ಅನಾಥ. ಈ ನಿಮ್ಮ ಮನೆ ಕೂಲಿ ಆಳು. ನಾನು ನಿನ್ನ ಪ್ರೇಮಿಸೋದು. ಅವನು ಬಿಡ್ತಾನೆ, ಅದು ಬಿದ್ದು ಬಿದ್ದು ನಗ್ ಬಿಡ್ತಾನೆ. ನಿನ್ನ ಅಣ್ಣ ಕಡೆ ಈ ಕಡೆ ಬರ್ತಾ ಇದ್ದಾನೆ. ನಾನೆಲ್ಲಿ ಬಿಟ್ಟು ಬಣ್ಣಾನದ್ರು ಬದಲಾಗಿ ಅನ್ನ ಅಂತಿದ್ದಾಳೆ. ಮೂರ್ತಿ ಕನ್ಫ್ಯೂಸ್ ಆಗಿರ್ಬೇಕು. ಸಾರಿ. ಲೌಡೆ ವಿಷಯ ಇದೆ. ನಾನು ಲವ್ ಮಾಡ್ತಾ ಇದ್ದೀನಿ. ಯಾಕೆ ಮಾಡಬಾರ್ದ? ಗೊತ್ತು, ನಿನಗ ಭಾಷಣ ಮಾಡಿ. ಒಬ್ಬನೇ ದೇವರು, ಅವನು ನಮ್ಮನ್ನು ಭೂಮಿಗೆ ತಂದ, ಅವನ ಇಚ್ಛೆಗೆ ವಿರುದ್ಧವಾಗಿ ಯಾರು ಅರ್ಥಬಾರದು, ಇತ್ಯಾದಿ ಇತ್ಯಾದಿ. ಇದೆಲ್ಲ ನೀನು ಕಾಮ ನನಗೆ ಹೇಳೋದು. ನೀನು ಕಾಮ ವೃತ ನಿನ್ನ ಉಸಿರು ಖರ್ಚಾಗತ್ತಲ್ಲ ಅಂತ.
ಅವತ್ತು ವಸಂತ ಕಾಲ ನೋಡಿ ನಕ್ಕೊಂಡು ಕಿಲಕಿಲ ಅದರ ಹೃದಯದಲ್ಲಿ ಮುಲಮುಲ ಪ್ರೀತಿ ಶುರು ಆಗಿದ್ದು ಪಕ್ಕದ ಬೀದಿ ಬಂದಿದ್ದಾಳೆ ತಾಯಿ ಮಗಳು ಇಬ್ರೇ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಆ ತರ ಇಬ್ರು ಬೇಡಲ್ಲವ್ವ? ಆಗಿದ್ದು ಒಬ್ಳೇ ನನ್ನ ವರ ಮೇಲೆ. ಓ ವರ, ನೀನೇ ನನ್ನ ಪ್ರೀತಿಯ ಸಾರ. ನಾನು ಇದನ್ನೆಲ್ಲ ನಾನು ನಿನ್ಗೆ ಯಾಕೆ ಹೇಳ್ತಾ ಇದ್ದೀನಿ? ನೀನು ನನ್ನ ಹಾಗೆ ಯಾರನ್ನಾದ್ರು ನೋವು ಮಾಡಿದ್ರೆ ಗೊತ್ತಾಗ್ತದೆ. ಇಲ್ಲ ನಾನು ಹೀಗೆ ಹೇಳ್ತೀನಿ ಅಂತ ಇಟ್ಕೋ. ಓ ವರ, ನೀನೇ ನನ್ನ ಪ್ರೀತಿಯ ಸಾರ, ನನ್ನ ಬದುಕಿನ ಗಾಳಿಪಟದ ನೋಡು ದಾರ, ಅದೋ ಈ ದಿನದ ಸರ. ಹೋಗ್ಲಿ ಜ್ವರ. ಪೈಸಾ ಪೈಸಾ ಕೂಡ್ ಮಾಡಿದ್ರೆ ದೊಡ್ಡ ಆಗ್ತಿದ್ಯಾ ಪೈಸಾ ಚಾಪ ನಿನ್ನೆ ಚಿನ್ನದ ಸರ ಕೊಟ್ಟಿದ್ಯಾ ಅಂದ್ರೆ ಬಿಟ್ಬಿಡ್ತಾರ? ಹೋಗಿಲ್ಲ. ಈ ಅಪ್ಪನ ಜೀವನ ತಂದ ಶನಿ ಕಾಟದಿಂದ ಎಂತ ದುರವಸ್ಥೆ ಬಂದಿದೆ ನೋಡಿ. ನನ್ನ ಹತ್ರನು ಒಳ್ಳೆ ಶರ್ಟ್ ಇದೆ ತೋರ್ಸ್ಕೊಳಕ್ಕೆ ಅಲ್ಲಿ ನನ್ನ ಮಗ ಲಾಂಡಿ ಫ್ರೆಂಡ್ಶಿಪ್ ಮಾಡ್ಬೇಕಾಗ್ತದೆ. ಅವನು ಒಂದೊಂದು ಜೊತೆ ಬಟ್ಟೆ ಕೊಡ್ಬೇಕಾದ್ರೆ ನನ್ನ ಮೇಲಿರೋ ಕೋಪಕ್ಕೆ ಆ ಕತ್ತೆಗಳಿಗೆ ಜಾಟ್ ಜಾಟ್ ಹೋಗ್ತಾರೆ. ಆ ಕತ್ತೆಗಳಿಗೆ ಶಾಪ ಹಾಕಿರ್ತಾವೆ ಏನೋ ಕತ್ತೆಗಳ ಶಾಪ ಹಾಕಿದ್ರೆ ಕಂಕಣ ಬರ ಕೂಡ್ ಬರಲ್ವಂತೆ. ಕತ್ತೆಗಳ ನೋಡಿ ಕತ್ತೆಗಳ ದಯವಿಟ್ಟು ಶಾಪ ಹಾಕ್ಬೇಡಿ. ನೀವು ಎಷ್ಟು ಬೇಕಾದ್ರೂ ಓದಿರಿ ಒದಿಸ್ಕೋತೀನಿ. ನೀಲಾ ಪ್ಲೀಸ್, ನೀಲಾ ಹೆಲ್ಪ್ ಮೀ, ನೀಲಾ ನೀಲಾ ಹೆಲ್ಪ್. ಕತ್ತೆ ನನಗೆ ಕೊಟ್ಟೆ ಪ್ಲೀಸ್ ಇಲ್ಲ ಹೆಲ್ಪ್ ಮೀ ಅಂತೆ. ನಾನು ನನ್ನ ಲವ್ಗೆ ಹೆಲ್ಪ್ ಮಾಡುವ ನನಗೆ ಗೊತ್ತಿ ಅಂತ ಹೇಳಿದ್ನ. ನೀಲಾ ನೀನೇ ಹೇಗಾದ್ರು ಮಾಡಿ ನಮ್ಮ ಲವ್ ವಿಚಾರನ ನಮ್ಮ ಅಪ್ಪಂಗೆ ಯಾಕೆ ಹೇಳಬಾರ್ದು? ಅವನು ಒಪ್ಪಿದ್ದೆ ಸರಿ. ಇಲ್ಲ ಒಂದಷ್ಟು ದುಡ್ಡು ತಕೊಂಡು ನಮ್ಮ ಹೊಲನ ಕರ್ಕೊಂಡು ಓಡೋದು ಬಿಡ್ತೀನಿ. ನಾನು ಬರ್ತೀನಿ. ಈ ಸೀರಿಯಸ್. ಅವ್ರ ನನಗೆ ಇಷ್ಟಪಡ್ತಾರ. ಏನ್ ಹೇಳಿಲ್ಲ, ಜೀರೋ ಬ್ಯಾಲೆನ್ಸ್ ಅಂತ ನನ್ಗೆ ಗೊತ್ತಿಗೆ ಬಂದು ಮಿನಿಮಮ್ ಬ್ಯಾಲೆನ್ಸ್ ತರ ಕಾಡಲ್ಲಿ ಹೋಗಿದ್ದಲ್ಲ ಅದಕ್ಕೆ ಮನ್ಸಿ ಸಿಕ್ಲು ಏಲಕ್ಕಿ ಬಾಳೆ ಅಂತಾರ. ಇಂಗ್ಲಿಷ್ ಸಿನಿಮಾ ಬರೋ ಅನಾಕೊಂಡ ತರ. ನನಗೆ ಎದುರು ಕೊಡೋಣ, ನಾನ್ ಮನೆಗೆ ಇಟ್ಕೊಳ್ಳೋಣ. ಇಂಥ ಹಲ್ಕಸು ನನ್ನ ಮಗನ್ ಗೆಲ್ಲು ನೋಡಿಲ್ಲ. ಏನದು? ಏನ ಬಡ ಗೊತ್ತಿದ್ಯಾ? ನನ್ನನ್ನ ಆಚೆ ತಗೊಂಡ್ರಿ. ನಿನ್ನ ಕೆಲಸದಿಂದ ಆಚೆ ಹಾಕೋಕೆ ಎಷ್ಟು ಬೇಕಷ್ಟು ಮಾಡಿದ್ಯಾ. ತೊಲಗಾಯ್ತು. ನಾನು ಚಿಕ್ಕ ಯಜಮಾನ್ರು ಇಲ್ಲೇ ಇರೋದು ಕೇಳಿದಾರೆ. ಚಿಕ್ಕ ಯಜಮಾನ್ರು ಈಗ ನಿಂತು ಕಾಯೋ. ಈ ಮನೇಲಿರೋದು ಒಬ್ಬ ಯಜಮಾನ. ಚಿಕ್ಕದು ದೊಡ್ಡದು ಎಲ್ಲ ನಾನೇ. ಎಷ್ಟು ಹೆಂಚಿದ್ರು ಎಷ್ಟು ಹೊಂಚಾಕಿದ್ರು ಅಂತ ಕಳ್ಳನ ನಮ್ದು ಏನೋ ಮನೆ ಜಾಗ ಇಲ್ಲ. ತೊಲಗಾಯ್ತು. ಯಾವಾಗ್ಲೂ ಕದ್ರು ಅಂತ ಪಡ್ಕೋತೀಯ. ನಿನ್ ಗಾಡಿನೇ ಆಡಿರೋ ಪೆಟ್ಟಿಗೆಗೆ ಬೆಳಗಿಂದ ಸಂಜೆ ತನಕ ದೆವ್ವ ತರ ಕಾಯ್ತಾ ಕೂತ್ರೆ ನಾನಲ್ಲ ಬ್ರಹ್ಮ ಬಂದು ಕದಿಯಕ್ಕಾಗಲ್ಲ. ನನಗೆ ಏನ್ ಬೇಕಾದ್ರು ಬೀಗ ಬಿಟ್ಕೋತೀನಿ. ನಿನಗೆ ಯಾಕದು? ಇಂಥ ಕಳ್ಳು ನಾನು ಇಲ್ಲಿ ನೋಡಿಲ್ಲ ಬಿಡು. ನಾನು ಅಷ್ಟೇ ಹಣನ ಹೇಳುತ್ತಾರ ಕಾಯೋ ದೆವ್ವನ ಎಲ್ಲೂ ನೋಡಿಲ್ಲ. ಇವನೇನೋ ಹಣ ಗಿಡ ಅಂತಿಲ್ಲ. ನಾನು ಹಣ ಕೊಟ್ಟಿದ್ದರೆ ಇವನಿಗೆ ನಾವು ಗೊತ್ತಾಗ್ತದೆ ಅಂತ. ನೀನೇ ಬೇಕು ಅದು ಅಳಿತದು. ನಾನು ಹಣ ಕೊಟ್ಟಿದ್ದೀನಿ ಅಂತ ಊರು ತುಂಬಾ ಸಾರ್ಕೊಂಡು ಬಂದಿರೋ. ನೀವು ಹಣ ಕೊಟ್ಟಿದ್ದೀರಾ? ನಾನು ಹಂಗಲ್ಲ ಬೆಳಿತು ಸುಳ್ಸುದ್ದಿನ ಹಂಗೆ ಅಪ್ಪಿಸ್ಕೊಂಡು ಬರ್ಬೇಡ ಅಂತ ಹೇಳಿದ್ರು. ಯಜಮಾನ್ರೆ ನನ್ನ ನ್ಯೂಸ್ ಚಾನಲ್ ಅನ್ಕೊಂಡ್ರ ಅಥವಾ ಮಾಡಕ್ಕೆ ಕೆಲಸ ಅನ್ಕೊಂಡ್ರ? ಯಾವ್ದು ಮಾತಾಡ್ತಾರೆ? ಯಾವ್ದು ಬಿಡಿ. ಏನೋ ಏನೋ ಏನು ಕೂಡಲೇ ಹೊರಟೋಗ್ತೀಯಲ್ಲ. ನಿಮ್ ಜೋಡಿ ಏನು ತಗೊಂಡೋಗಿಲ್ಲ ಅಂತ ಏನ್ ಗ್ಯಾರಂಟಿ? ಆಯ್ತು ಇದು ನೋಡ್ಕೊಳ್ರಿ. ಆ ಕೈ ನೋಡ್ಕೊಳ್ರಿ. ಆ ಉತ್ತು ಜೇಬಲ್ಲಿ ಏನ್ ತಗೊಂಡೋದ್ರು ಗೊತ್ತಲ್ಲ. ಏನು ಇಲ್ಲ ಯಜಮಾನ್ರೆ. ಯಾರ ಮನೆಗಳು ಡ್ಯೂಟಿ ಮಾಡ್ತಾರೆ, ಈ ನನ್ನ ಮನೆ ಡ್ಯೂಟಿ ಮನೆ ಸಾಯ. ಮತ್ತೆ ಕೊಡ್ಬಿಡ್ತಿದ್ಯಾ? ಏನು ತಗೊಂಡೋಗಿಲ್ಲ, ಬೇಕಾದ್ರೆ ಖಾತ್ರಿ ಮಾಡ್ಕೊಳ್ಳಿ ಅಂದೆ. ಯಾರಿಗೂ ಕ್ಯಾನ್ಸರ್ ಬಂದು ಸಾಯ್ತಾರೆ, ಈ ನನ್ನ ಮಗ ಬಂದು ಕ್ಯಾನ್ಸರ್ ಸಾಯಿಲ್ಲ. ಏನದು? ಏನೋ ಮಾತಾಡ್ತಿದ್ಯಾ ಮತ್ತೆ? ಕ್ಯಾನ್ಸರ್ ಬರ್ಬಾರ್ದ ಅಂದೆ. ಯಾರು? ಚಿಕ್ಕ ಹುಡುಗಂಗೆ. ಹಾಗಾದ್ರೆ ಯಾರು? ಮುದಿ ಚಿಕ್ಕ ಹುಡುಗಂಗೆ. ನನಗ ನೀನೊಂದು ಹೋಗ್ಲೇಬೇಕಾ? ಹೋಗ್ತಾ ಇದ್ದೀನಿ ಯಜಮಾನ್ರೆ. ಇಲ್ಲಿ ನೋಡಿ ಚೀಲ.
ದುಡ್ಡಿನ ಚೀಲ ಐತೆ ನಂಗೆ ಹೇಳ್ಬೇಕು. ನಾನು ದುಡ್ಡಿನ ಚೀಲ ತಗೊಂಡು ಕೊಡಬಾರ ಒಂದು ತಗೊಂಡ್ಬಿಡ್ತೀನಿ ಕೊಡ್ಬೇಡಪ್ಪ. ಸರಿ ಏನು ಇದೆ ಇದ್ರಲ್ಲಿ? ನಿನ್ ಪಿಂಡ ಇದೆ. ಪೊಲೀಸ್ ಸ್ಟೇಷನ್ಗೆ ಹೋಗೋ. ಓ ನಿಮ್ಮನೆ ಊಟ ತಿನ್ನೋದ್ಕಿಂತ ಆ ಜೇನು ಊಟನ ಎಷ್ಟು ವಾಸಿ. ಮೊದಲೇ ದಿನ ನೋಡಿದಾಗಲೇ ಕಳ್ಳ. ಅಪ್ಪ ಮನೆಯಲ್ಲಿ ಒಂದಿಷ್ಟು ದುಡ್ಡಿದ್ರೆ ಊರಲ್ಲಿರೋ ಇರಿಟೆಲ್ಲ ನಿಂತ್ಕೋತಾರೆ. ನೀವೇನಿದು ನೀವು ವಕ್ರವಾಗಿ ನಿಂತ್ಕೊಂಡಿದ್ದೀರಲ್ಲ, ನೆಕ್ಸ್ಟ್ ನಿಂತ್ಕೊಂಡಿದ್ರೆ ನೋಡಕ್ಕಾಗಲ್ಲ. ನೀವು ವಕ್ರವಾಗಿ ನಿಂತ್ಕೊಂಡ್ರೆ ಅಟೆನ್ಷನ್. ನೀವೇನಾದ್ರು ಕೇಳ್ಕೊಂಡ್ರಾ? ಹೇಳ್ಕೊಳ್ಳೋದ ಅಪ್ಪಾಜಿ, ನಾವು ನಿಮ್ಮ ಹತ್ರ ಏನೋ ಹೇಳೋಣ ಅಂತ ಬಂದ್ವಿ. ನೀವು ಒಂಟಿ ಗುಬೆ ತರ ಏನೋ ಯೋಚನೆ ಮಾಡ್ತಿದ್ರಿ. ನಿಮ್ಗೆ ಏನಾದ್ರು ನನ್ನ ಕಡೆಯಿಂದ ತೊಂದ್ರೆ ಇಲ್ಲ, ನಾನು ಈ ತಾನೇ ಅನ್ಕೊಂತ ಇದ್ದೆ. ಒಬ್ಬ ಮನುಷ್ಯನ ಹತ್ರ 50,000 ಇದೆ ಅಂದ್ರೆ ಅವನು ಎಷ್ಟು ಅದೃಷ್ಟವಂತ ಅಂತ ಅನ್ಕೊಂತ ಇದ್ದೆ. ಅಪ್ಪಾಜಿ, ನಿಮ್ಮ ಒನ್ ವೇ ರೋಡ್ ನಂತ ವ್ಯವಹಾರದಲ್ಲಿ ಟ್ರಾಫಿಕ್ ತರ ಅಡ್ಡ ಬರ್ಲಿಕ್ಕೆ ನನಗೆ ಖಂಡಿತ ಇಷ್ಟ ಇಲ್ಲ. ನಾನು ನಿಮ್ಮ ಹತ್ರ ಹೇಳಕ್ ಬಂದಿದ್ದು, ಒಂದು ಹೇಳಿ ನನ್ನ ಹತ್ರ ಏನಾದ್ರು 50,000 ಇದೆ ಅಂತ ನಿಮ್ಮಲ್ಲಿ ನನಗೆ ತಪ್ಪು ಅಭಿಪ್ರಾಯ ಬಂದಿದ್ರು ಆಗ್ಲಿಲ್ವಲ್ಲ ಅಂತ ನನಗೆ ತುಂಬಾ ಖುಷಿ ಆಗ್ತಿದೆ ಕಣ. ಅಪ್ಪಾಜಿ, ನಾನು ನಿಮ್ಮ ಹತ್ರ ಏನ್ ಹೇಳಕ್ ಬಂದಿದ್ದೇನೆ ಅಂದ್ರೆ, ನಾನು ಮತ್ತು ಹೊರ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾ ಇದ್ದೀನಿ. ಆಗ ದಿನ ಕಟ್ಟ ಅಂತ ಪಡ್ಬೇಕಾಗಿರ್ಲ. ಮುಚ್ಚಯ್ಯ ಬಾಯ್, ನಮ್ಮ ಹತ್ರ ದುಡ್ಡಿದೆ, ನಾವು ಅನುಕೂಲಸ್ಥರು ಅಂತ ಇಡೀ ಊರಿಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಅನುಕೂಲ ಬಂದ್ರ ನಾವು ದುಡ್ಡಿರೋಣ ಹಸಿ ಹಸಿ ಸುಡೋಣ. ಸತ್ಯ ಇದನ್ನ ಕೇಳಿ ಅದು ಭೂಮಿನಾದ್ರೂ ಬಾಯಿ ಬರ್ತಾವ. ಕರುಣಾಕರನು ಇಲ್ಲ, ಟೈಗರ್ ಪ್ರಭಾಕರನು ಇಲ್ಲ. ಹಿಂಗ್ ಹಚ್ಕೊತಾ ಇದ್ರೆ ಕಾಲುಗಳಿಗೆ ಭೂಮಿ ಎಲ್ಲ ಕಿತ್ತೋಗ್ಬೋದು. ದಯವಿಟ್ಟು ಆ ರೀತಿ ಸುಳ್ಸುತ್ತಿಲ್ಲ, ಸುಮ್ಮನೆ ಅಪ್ಪಿಸ್ಕೊಂಡು ಬರ್ಬಾರ್ದು. ಮತ್ತೆ ಇವರೆಲ್ಲರೂ ನನ್ನ ದುಡ್ಡಿದೆ ಅಂತ ಹೇಳಿ ಕಲ್ತಾನ ಮಾಡ್ಬಿಟ್ರ. ಏನ್ ದೊಡ್ಡ ಬಿಗ್ ಬಾಸ್ ಹೌಸಿದ್ದು 105 ಕ್ಯಾಮ್ರಾಗಳಿದ್ದಾವೆ, ಇರೋದು 3 ಲೊಟ್ಟಾಗಿ ಬಿಸಿದ್ದು, ಅದಕ್ಕೂ ಬ್ಯಾಕಲ್ಲಿ ಬ್ಯಾಟ್ ಇದೆ. ಏನ್ ದೊಡ್ಡ ಮಾಡ್ತಾರೆ ಅಲ್ಲೋ, ನೀನು ಈ ರೀತಿ ಶೋಕಿ ಕಿಕ್ಕಿ ಮಾಡೋದಿಲ್ಲ, ದುಡ್ಡರಿಂದ ಬರುತ್ತೆ. ಇಸ್ಪೀಟು ಜೋಜು ನನ್ನ ಮಗನಾಗಿ ಇಸ್ಪೀಟ್ ಆಡೋದ. ಅಯ್ಯೋ ಬಾಪು ಬಾಪು. ರಾತ್ರಿ 10 ಗಂಟೆಗೆ ಏಯ್ ದೊಡ್ಡ ಬರುತ್ತೆ ಅಂದ್ರೆ ಯಾವ್ದು ದೋಷ ಇರಲ್ಲ. ಮಾಡಿ ಮೇಲೆ ಕಟ್ಟಬಹುದಾಗಿತ್ತಲ್ವೋ ಬಿಟ್ಟು ಈ ಬೇಸಿ ದುಡ್ಡು ಸುರಿದೆಯಲ್ಲ ನಿನ್ನ ನೋಡ ಆಕಾರ ನೋಡ. ನನ್ನ ವೇಸ್ಟ್ ಏನಾಗಿದೆ ಈಗ? ಕೊಡ್ತಾ ಇದ್ರೆ 5 ಶರ್ಟು 300 ರೂಪಾಯಿ, ಪ್ಯಾಂಟು 400 ರೂಪಾಯಿ, ಟೀ ಶರ್ಟ್ 200 ರೂಪಾಯಿ, ಟೋಪಿಗೆ ನಾನು 200 ರೂಪಾಯಿ ಹಾಕೋದು. ಇದನ್ನ ವ್ಯಾಪಾರ ಇಟ್ಬಿಟ್ಟಿದ್ರೆ ಇವರಿಗೆ 300 ರೂಪಾಯಿ ಲಾಭ ಸಿಕ್ಕಿತ್ತಲ್ಲೋ. ಇವರಿಗೆ 300 ರೂಪಾಯಿ ಲಾಭ ಆದ್ರೆ ವರ್ಷಕ್ಕೆ 3,600, ವರ್ಷಕ್ಕೆ 3,600, 10 ವರ್ಷಕ್ಕೆ 32,000 ಲಾಭ ಸಿಕ್ಕಿತ್ತಲ್ಲೋ. ಇದನ್ನ ಕೇಳಿ ನಾನು ಗಾಳಿ ಹಾಕಲ್ಲ. ಬರ ನಮ್ ದುಡ್ಡಿಗೆ ನಮ್ಮಪ್ಪ ಗೊಟ್ಟೆ ತಂದ್ಬಿಟ್ಟ. ಈಗಿನ ಕಾಲದ ಯುವಕರಿಗೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ದುಡ್ಡು ಹೇಗೆ ಸಂಪಾದನೆ ಮಾಡಿದೆ ಅಂತ ಯಾರು ಏನು ಕೇಳಲ್ಲ, ದುಡ್ಡು ಎಷ್ಟಿದೆ ಅಂತಾನೆ ಕೇಳೋದು. ಏನದು ನೀವು ಕೈ ಬಾರಿ ಸಂಜೆ ಮಾಡ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಅಪ್ಪಾಜಿ, ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಹೇಳ್ಬೇಕಿತ್ತು. ಯಾರು ಮದುವೆ ಹೇಳೋದು ಅಂತ ಡಿಸ್ಕಷನ್ ಮಾಡ್ತಾ ಇದ್ದೆ. ನಾನು ಅಷ್ಟೇ ಏನು ಹೇಳ್ಬೇಕಂತಾನೆ ಬಂದೆ. ಮದುವೆ ವಿಚಾರ ನಾವು ಮದುವೆ ವಿಷಯ ಮಾತಾಡೋಣ ಅಂತ ಬಂದ್ವಿ. ನೀವು ಮದುವೆ ವಿಚಾರ ಮಾತಾಡ್ತಿದ್ದೀರಾ?
ನಮ್ಮ ಮದುವೆಗೂ ನಿಮ್ಮ ಮದುವೆಗೂ ಟ್ಯಾಲಿ ಆಗುತ್ತೋ ಇಲ್ವೋ ಅಂತ. ತಾಳಿ ಹೇಗ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇರ್ಲಿ ಕಣೋ, ಪಕ್ಕದ ಬೀದಿಯಲ್ಲಿ ಒಬ್ಬ ಹುಡುಗಿ ಬಂದಿದ್ದಾಳೆ ಅಂತೆ. ಪಕ್ಕದ ಬೀದಿಗೆ ಆ ಇಂದ ಅವನ ತನಕ ಸಾಕಷ್ಟು ಜನ ಹುಡುಗಿದ್ದಾರೆ. ನೀನ್ ಯಾವ ಹುಡುಗಿ ಬಗ್ಗೆ ಹೇಳ್ತೀಯ? ಅದೇ ಕಣೋ ಬೆಳ್ಳುಳ್ಳಿ ಪಕ್ಕದಲ್ಲಿ ಕಲಿಪಕ್ಕನಲ್ಲಿ ಬಾಲ್ ಅದು ಮನೆ ಕೆಳಗಿದಾನಂತೆ ನೋಡೋ. ಕೊಟ್ಟಿಗೆ ಒಂದು ಬಿಡ್ತೇನೆ. ಇನ್ನೇನು ಚಾರ್ ಒದಿಯೋದೊಂದು ಬಾಕಿ. ಕದಿಗಪ್ಪನ ಯಾವ್ದಿಲ್ಲ ಒಂದು ಜಯ ಜಯ ಪ್ರೀತಿ ಆಗಿದೆ. ಮಜೆ ಕಾಡು. ಅವ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ನನಗೆ ಗೊತ್ತು, ನನಗೆ ಗೊತ್ತು. ಹೇಳಿ ಹೇಳು. ಯಾವ ಬಾಯಿ ದೇವಿಯಪ್ಪ ಇಲ್ಲಿ? ನಾವು ಬಾಯಿಲೆ ಹೇಳುವ. ತುಂಬಾ ಒಳ್ಳೆಯವರು. ತೊಳೆದಿಟ್ಟ ಚಿನ್ನ, ಕಾಶ್ಮೀರಿ ಆಪಲ್, ವಿದ್ಯಾರ್ಥಿ ಭವನದ ಮಸಾಲೆ ದೋಸೆ. ದಿನ ಬೆಳಿಗ್ಗೆ ಎದ್ದು ಒಂದೆರಡು ತುಳಸಿ ಕಟ್ಟಿಗೆ ಎಕ್ಸ್ಟ್ರಾ ತುಟ್ಬೋದು, ಒಂದೆರಡು ತುಳಸಿ ಕಟ್ಟಿಗೆ ಎಕ್ಸ್ಟ್ರಾ ಹಾಕ್ಬೇಕು ಬಂದಿರ್ಬೋದು. ಅವನ ಹತ್ರ ಒಂದ್ ಸ್ವಲ್ಪ ದುಡ್ಡಿದೆ ಅಂತ ಗೊತ್ತಾಗ್ತದೆ. ಒಂದ್ ಸ್ವಲ್ಪ ದುಡ್ಡಿದೆ ಅಂತ ಗೊತ್ತಾಗ್ಕೊಳ್ಳಿ. ನಾನು ಆಕೆಯನ್ನು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಆಕೆಯನ್ನು ಮದುವೆ, ನೀವು ಆಕೆಯನ್ನು ಮದುವೆ ಆಗ್ತಿದ್ದೀರಾ? ಹಾಗಂತ ದೈವ ಪ್ರೇರಣೆ ಆಗಿದೆ ಕಣೋ. ಗಾಳಿ ಗಾಳಿ ನೀನು ಅಯ್ಯೋ ನೀವು ಆಕೆಯನ್ನು ಮದುವೆ ಆಗ್ತಿದ್ದೀರಾ? ಅಯ್ಯೋ ದೇವರೇ, ಗಾಳಿ ನೀರು ಯಾರು ಅಡ್ಗೆ ಹೋಗೋದಿಲ್ಲ, ನೀರು ಕುಡಿಯೋ. ಹೆಚ್ಚು ಕುಡಿಬೇಡ. ದಿನಕ್ಕೆ 3 ಲೀಟರ್ ದೂರ ಕೊಟ್ಟು ಬಿಡ್ತಾನೆ. ಎಮ್ಮೆ ಕಳೆದಷ್ಟು 10 ಲೀಟರ್ ಕ್ಯಾನಿಗೆ 5 ರೂಪಾಯಿ ಆಗಿದೆ. ಅಲ್ಲಿ ನೋಡಿದ್ದೀನಿ ಮಣ್ಣನ್ನ. ನೋಡ್ತಾನೆ ಈಗಿನ ಕಾಲದ ಒಬ್ಬರಿಗೆ ತಾಕತ್ತಿಲ್ಲ ಅಂತ. ಬರೀ ಹೊರಗಿನ ತಾಕತ್ತಿಲ್ಲ ಆಗ್ತಿದ್ರಿ. ಅದಕ್ಕೆ ನಾನಿದ್ದೀನ ನನ್ನನ್ನ 60 ವರ್ಷದಲ್ಲಿ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಮತ್ತಷ್ಟು ಕುತ್ಕೊಂಡ್ಬಿಟ್ಟು ಮದುವೆ ಮಾಡ್ಬೇಕಂತಿದ್ದೀರಾ? ನಾನ್ ಮದುವೆ ಆಗಲ್ಲ, ನೀವೇ ಹಾಕ್ರಿ. ನಾನ್ ಬೇಕಾದ್ರೆ ಅವ್ರ ಮನೆ ಕೆಲ್ಸದೊಳಗಿರ್ತೀನಿ, ನಾನ್ ಮಾತ್ರ ಮದುವೆ ಆಗಲ್ಲ. ಅವ್ರ ಮನೆ ಕೆಲಸಗಳಲ್ಲ, ಅವ್ರ ಕಣ್ಣು ಅದು ಇವತ್ತು ಸಂಜೆನೆ. ಮಕ್ಕಳಿಗೆ ಈ ತರ ಗಂಡು ನೋಡು ಎಲ್ಲೂ ನೋಡಿಲ್ಲ. ನಾನು ಅಷ್ಟೇ ತಂದೆಗೆ ಎದುರು ಕೊಡೋ ಮಗಳ ನಾನು ಎಲ್ಲಿ ನೋಡಿಲ್ಲ. ಏ ಮನೆ ಒಳಗೆ ಹೋಗಿ ಎಲ್ಲಿ ಹೊರ ಕೂತೀಯಾ? ಸ್ವಾಮಿ ಎಲ್ಲೋದ? ಬಡ್ಡಿ ಮಗ ಯಾವಾಗ ಬಂದೆ, ಗಂಟೆಕಾಯಿ ತಂದೆ ಬೇಕಾ? ಬಾಯಿ ಗಟ್ಟಿ ಕಾಣಾಕ ಏನು ಹಾಳಾಗೋಗಿದೆ ಇಷ್ಟೊತ್ತು? ಆವಾಗಲೇ ಒಂದು ಕಾದಿ ಅಂತ ಹೇಳಿ ನೀವು ಒಳಗಡೆ ಇದ್ದೆ ಯಜಮಾನ್ರು ನೀವು ಕಳ್ಳ ಸುಳ್ಳ ಅಂತ ನಾಯಿ ಹೊಡೆದಾಗ ಓಡಿಸ್ಬಿಟ್ರು. ಅದಿರ್ಲಿ ಸ್ವಾಮಿ, ಇವನ್ ಸಮಸ್ಯೆ ಆಗಿದೆ ನಾವು. ಏನದು? ನಮ್ಮ ಅಪ್ಪನೇ ಈಗ ನನ್ ವಿಲನ್ನು. ನಮ್ಮ ಅಪ್ಪನೇ ನಮ್ಮ ಅಪೋಸಿಷನ್ ಪಾರ್ಟಿ ನನ್ಗೀಗ. ಯಾವ್ದ್ರಲ್ಲಿ? ನಮ್ಮ ಅಪ್ಪನೇ ಮರನ್ ಮದುವೆ ಆಗ್ತಿದ್ದಾನಂತೆ ಕಣ. ಬೊಂಬಟ್ಟಾಗಿದೆ ತ್ರಿಕೋಣ ಪ್ರೇಮ ಕತೆ. ಹೆಸರು ಅವ್ರಿಗೆ ಯಾಕೆ ಬಂತು ಈ ಹುಚ್ಚು? ಹಾಳಾಗೋಗಿ ಈಗ 60,000 ಸಾಲದ ವ್ಯವಸ್ಥೆ ಮಾಡಂತ ಹೇಳಿದ್ನಲ್ಲ, ಅದು ಎಲ್ಲಿಗೆ ಬಂತು? ಯಜಮಾನ್ರೆ ಇಷ್ಟು ಸಾಲ ತರೋದು ಇಷ್ಟೋ ಕಷ್ಟ ಅಂತ ನನಗೆ ಗೊತ್ತಿರ್ಲಿಲ್ಲ. ಆ ಗುಳ್ಳ ಸಾಪಿತನಲ್ಲ ಬಡ್ಡಿ ಮಗ ಉಸ್ಕೊಂಡ್ ಮಾತಾಡ್ತಂತ. ಆಮೇಲೆ ನಾನು ನಿನ್ನ ಈಸ್ ಮಾಡಿ ಒಪ್ಬಿಟ್ಟು ಬಂದಿದ್ದೀನಿ. ನಿಮಗೆ ಸಾಲ ಸಿಗುತ್ತಂತ? ಓ ಆದ್ರೆ ಕರಾರಿಗೆ ಸೈನ್ ಮಾಡ್ಬೇಕಂತೆ. ಏನಂತೆ ಕರಾರು? ಬಡ್ಡಿ 6%. ದಿನಕ್ಕೆ ಫಸ್ಟಿಗೆ 12 ಗಂಟೆ ಅಂತ, ಆಮೇಲೆ ಒಂದು ಗಾಡಿ ಬೇಡಿ 24 ಗಂಟೆ ಮಾಡ್ತಿದ್ದೀನಿ. ಇಷ್ಟೊಂದು ಬಡ್ಡಿ ಕೊಟ್ಟು ಸಾಲ ತಗೋಬೇಕೇನ? ಅದಕ್ಕೆ ಹೇಳೋದು ಸ್ವಲ್ಪ ಯೋಚನೆ ಮಾಡಿ ಅಂತ. ಏನು ಮಾಡ್ಲಿಕ್ಕೆ ಇದಾಗಿದೆ, ಒಂದು ಸುಟ್ಕೊಳ್ಳೋದಷ್ಟೇ ಬಾಕಿ. ಏನು ಯೋಚನೆ ಮಾಡೋದು? ಯಜಮಾನ್ರೆ ಬರೀ ಸುಡೋದಲ್ಲ, ಸೀದಾ ಹೋಗುತ್ತೆ. ಏನಂತ ಕೇಳಿ, ಏನಾಯ್ತು? ಮೊದಲಿಗೆ 30,000 ಕೊಡ್ತಾನಂತೆ, ಸಿಕ್ಕಿದ 20,000ಕ್ಕೆ ಏನು 20,000ಕ್ಕೆ ಅವ್ನು ಬುದ್ಧಿ ಸೈಕಲ್ ತಗೊಂಡು ಹಳೆ ಪೇಪರ್ ಖಾಲಿ ಸೀಸ, ಹಳೆ ಪೇಪರ್ ಖಾಲಿ ಸೀಸೆ ಅಂತ ಬೀದಿ ಅಲಿಬೇಕಂತ. ಅದಲ್ಲ ಯಜಮಾನ್ರೆ. ಇನ್ನೇನು ಅವ್ನ ಅಂಗಡಿಲಿ ಇಳುವರಿ ಬೆಲೆಗೆ ಮಾರಾಟ ವಸ್ತುಗಳನ್ನ ಖರೀದಿ ಮಾಡ್ಬೇಕಂತ. ಏನಂತೆ? ಮೊದಲನೇದು 3 ಕಾಲಿನ ಮಂಚ. ನಿಮ್ಮ ಮಂಚ. ಓ, ಎರಡನೇದು ಲೈಲಾ ಮುಖಕ್ಕೆ ಎಣ್ಣೆ ಮತ್ತಿದ ತೈಲ ಚಿತ್ರ. ಮೂರನೇದು ಕೃಷ್ಣನ ಕೊಡಲು, ಆದ್ರೆ 8 ತೂತು ಮುಚ್ಚೋಗಿದೆ. ಇದೆಲ್ಲವೂ ಸೇರಿ ಟೋಟಲ್ ಆಗಿ 20,198 ಪೈಸೆ ಅಂತೆ. ನಿಮಗೆ ಅಂತ 19,198 ಪೈಸೆ ಮಾಡ್ತಾನಂತೆ. ಅದ್ರ ಮೇಲೆ ಬಡ್ಡಿ ಮೇಲೆ 121 ರೂಪಾಯಿ ನೀವೇ ಕೊಡ್ಬೇಕಂತೆ. ಇದ್ಯಾವ ಹಾಳು ವ್ಯವಹಾರನು? ಸಾಲ ತಗೊಳ್ಳೋನೆ ಸಾಲ ಕೊಡೋದು ಬಡ್ಡಿ ಕೊಡ್ಬೇಕಂತ. ಇದಕ್ಕೆ ಹೇಳೋದು ಸ್ವಲ್ಪ ಯೋಚನೆ ಮಾಡಿ ಅಂತ. ಏನು ಯೋಚನೆ ಮಾಡೋದು? ಜೀಪನ ತಂದೆ ಇದ್ರೆ ಎಂತ ಪರಿಸ್ಥಿತಿ ಆಗತ್ತೆ ಅನ್ನಕ್ಕೆ ನಾನೇ ಒಂದು ದೊಡ್ಡ ಉದಾಹರಣೆ. ಯಜಮಾನ್ರೆ ಸಾಲದ ಕತೆ ಆಯ್ತು.
ಇನ್ನೊಂದು ಹೊಟ್ಟೆ ವಿಷಯ. ನೀನ್ ಹೊಟ್ಟೆ ಪಾಡಿಗೆ ಏನಾಗಿದೆ ಈಗ? ಯಜಮಾನ್ರು ಕೆಲಸ ಬೇಡ ಅಂತ ಆಚೆ ಹಾಕ್ಬಿಟ್ರು. ಅಯ್ಯೋ ತಗಡೆ, ಅವನಿಗೆ 1 ನಿಮಿಷ ನಡೆದಿದ್ದು ಮರು ನಿಮಿಷ ನೆನಪಿರೋದು. ಎಷ್ಟೋ ಸತಿ ನನ್ನನ್ನೇ ಯಾರ ಮಗನಪ್ಪ ನೀನು ಅಂತ ಕೇಳಿದ. ಅಮ್ಮ ಬರ್ತಿದ್ದಾಗಂತೂ ಯಾರ್ಯಾರ್ದು ಮನೆಗೆ ಹೋಗ್ತಾ ಇದ್ದ. ಯಾಕೆ? ಮಧ್ಯಾಹ್ನ ಊಟಕ್ಕೆ. ಕಾಮಿ, ನಿನ್ ಹೆಸರು ಯಾಕೋ ಕಾಮಿ ಅಂತ ಇದೆ? ನಿಮ್ಮ ಹೆಸರು ಸುಕ್ಕ ಅಂತ ಇದೆಯಲ್ಲ ಅದಕ್ಕೆ. ನನ್ನ ಹೆಸರು ನಮ್ಮಮ್ಮ ನಾನು ಸುಖವಾಗಿ ಬಾಳ್ಲಿ ಅಂತ ಸುಕೇಶ ಕುಮಾರ ಅಂತ ಹೆಸರು. ನಮ್ಮಪ್ಪ ಅದನ್ನು ಬರೆಯಕ್ಕೆ ಇಂಕ್ ಖಾಲಿ ಆಗತ್ತಲ್ಲ ಬಿಟ್ಟು ಸುಕೇಶಿನಿಂದ ಸೂ ತೆಗೆದು ಕುಮಾರನಿಂದ ಕೂ ತೆಗೆದು ಎರಡು ಸೇರಿಸಿ ಸುಕ್ಕು ಸುಕ್ಕು ಹೋಯ್ತು. ಅದೇ ಊರಿನ ಬಾಯಿಗೆಲ್ಲ ಸಿಕ್ಕಿ ಸುಕ್ಕ ಸುಕ್ಕ ಆಗಿದೆ. ನನ್ನ ಹೆಸರು ಕಾಮೆ ಎಲ್ಲ ಗೊತ್ತಾ? ತಿಪ್ಪಟೂರು ಕಾಮೇಶ್ವರ ಅಂತ. ನಾನು ಮೆಚೂರ್ ಆದಾಗ ಊರ್ ಬಿಟ್ಟು ಬಂದಲ್ಲ, ಅದಕ್ಕೆ ತಿಪ್ಪಟೂರ್ನ ತೆಗ್ದಾಕ್ಬಿಟ್ಟೆ. ಆಮೇಲೆ ಕಾಮೇಶ್ವರನ ಹೆಸರು ಊರ್ ಬಾಯಿಲಿಂದ ಸೇರಿ ಕಾಮಿ 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 ಆಗೋಗಿದೆ. ಅಲ್ಲ, ನೀನ್ ಯಾಕೆ ನಂತರ ತಿಪ್ಟೂರಿಂದ ತೀ ತೆಗೆದು ಕಾಮೇಶ್ವರದಿಂದ ಕ ತೆಗೆದು ಎರಡು ಸೇರಿಸಿ ಸರಿ, ಆ ಮೊದಲ ಸಭೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ. ಬನ್ನಿ 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 ಬನ್ನಿ. ಯಜಮಾನ್! 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 ಆ ಯಜಮಾನ್ ಮುಗ್ಸಾತೆ! ಯಜಮಾನ್ 2 ಸಾತೆ! ಆ ಯಜಮಾನ್ 3 ಸಾತೆ! ನಾನು ರೇಮತ್ತುಲ್ಲ ಅಸತ್ತುಲ್ಲ ಮೊಹಮ್ಮದುಲ್ಲ ಗಬ್ಬರ್ ಖಾನ್. ನಮ್ದು ಹೆಸರು ಗೊಬ್ಬರ ಹಂಗೆ ಇಲ್ಲ. ಗಬ್ಬರ್ ಖಾನ್. ಏನ್ ಬಂದದ್ದು? ನಿಮ್ದಕ್ಕೆ ಹೇಳಿದ್ದಿಲ್ಲ ಏಕ್ ಚೌಕಾಗೆ ಪೈಸೆ ಬೇಕು ಅಂತ. ಆ ಚೌಕ ಯಾವ ಕಾರಣ ಬೇಕಾದ್ರೂ ಸಿಹಿ ಆಗ್ತದಂತೆ. ಏ, ಖಾರ ಸಿಹಿ ಹಾಕಿದ್ರೆ ಚೆನ್ನಾಗಿರುತ್ತಾ? ಅರೆ ಈ ಕಾಂಚೆಗೆ ಇಷ್ಟಂಗೆ ಮಾಡಕ್ಕಿಲ್ಲ ಅದು. ಏ, ನಿನ್ ಮಠಕ್ಕೆ ಅದು ಖಾರ ಸಿಹಿ ಹಾಕೋದಲ್ಲ, ಖರಾರಿಗೆ ಸಹಿ ಹಾಕೋದು. ಯಾರಂತೆ ಅವರಪ್ಪ? ಯಾರು? ಅವ್ರದ್ದು ಅಪ್ಪ. ಒಂದು ಆ ಸೈತ ಯಾರು? ಅವ್ರದ್ದು ಅಪ್ಪ. ಹಾಗಂತ ಆ ಚೌಕಾಗೆ ಹೇಳ್ತಾ ಇತ್ತು. ಹಾಗಾದ್ರೆ ಹಣ ಕೊಟ್ರೆ ಏನೋ ತೊಂದ್ರೆ ಇಲ್ಲ ತಾನೆ? ಏನಾಗೆ ಕೊಟ್ಟು ನೋಡಿ, ವಾಪಸ್ ಬಂದ್ರೆ ತೊಂದರೆ ಇಲ್ಲ. ಬರ್ಲಿಲ್ಲ ಅಂದ್ರೆ ತಿರುಪತಿ ತಿಮ್ಮಕ್ಕನ ಚೊಂಬೆ. ಹಾಗಾದ್ರೆ ಹಣ ಕೊಡ್ಬೇಕಾದ್ರೆ ಹೆಸರು, ಮೂಲ, ಗೋತ್ರ, ನಕ್ಷತ್ರ, ಭರಣಿ ಅದನ್ನೆಲ್ಲ ವಿಚಾರಿಸ್ಕೊಂಡ್ ಬರ್ಬೇಕು. ನೀನೇನಾದ್ರೂ ವಿಚಾರಿಸ್ಕೊಂಡು ಬಂದಿದ್ದೀನೋ? ಓ ವಿಚಾರಿಸಿದೀನಿ. ಅವ್ರದ್ದು ಅಪ್ಪ ಬಡ. ಅವ್ರದ್ದು ಅಪ್ಪ ಬಡ ಶ್ರೀಮಂತ ಅಂತೆ. ಏಯ್, ಅಂತ ಶ್ರೀಮಂತರಿಗೆ ಹಣದ ಅವಶ್ಯಕತೆ ಹಾಕಂತ? ಅರೆ ಇವ್ರದ್ದು ಅಪ್ಪ ಇಲ್ಲ, ಬಡ ಚುಕ್ಕ, ಪೈಸಾಗೆ ಬಿಚ್ಚಲ್ಲ ಅಂತೆ. ಅದಕ್ಕೆ ಆ ಚೌಕರ ಸಾಲಾಗಿ ಮಾಡ್ಕೊಂಡು ನೋಡಿರ್ತಾ ಇದ್ದೆ. ಮತ್ತೆ ಹಣ ಕೊಟ್ಟಿದ್ರೆ ಮಗ ಸಾಲ ಹೇಗೋ ತೀರಿಸ್ತಾನೆ? ಅವ್ರದ್ದು ಅಪ್ಪ ಇನ್ನು 6 ತಿಂಗಳಲ್ಲಿ ನೆಗ್ಬಿಡ್ತಾರಂತೆ. ಇವನಿಗೆ ಹೆಂಗೋ ಗೊತ್ತು? ಅರೆ ಅವ್ರದ್ದು ಅಪ್ಪಗೆ ಚೆಟ್ಟಿದು ಕ್ಯಾನ್ಸರ್ ಇದೆ. ಅರೆ ಇಲ್ಲಿರ್ತದಲ್ಲ ಅದು ಅದು. ಏಯ್, ಕಿಡ್ನಿ ಕಣಾದಲೇ. ಅವ್ರದ್ದು ಅಪ್ಪ ಹಾಕಿಕು. ಅರೆ ಇಲ್ಲಿರ್ತದಲ್ಲ ದಿಲ್ ದಿಲ್ ಅದು. ಒಂದೊಂದೇ ಹೇಳ್ಬೇಡ ಕಣ, ಒಟ್ಟಿಗೆ ಹೇಳು ಸಾಯಿ. ಓ ನಿಮ್ದಕ್ಕೆ ಒಟ್ಟಿಗೆ ಹೇಳ್ಬೇಕು. ಹೇಳ್ತಾರೆ ನೋಡಿ ಈಗ. ಹೌದು ಅಪ್ಪದು ಗೋಟಿ ಮತ್ತೆ ಕಲಿಜಾಗ ಕಾಲೆತ್ಕೊಂಡ್ಬಿಟ್ಟಿದೆ. ಈ ಮೆದುಳಿಗೆ ಸೋಗೆ ಜ್ವರ ಬಂದ್ಬಿಟ್ಟು ಆಮೇಲೆ ಏಯ್, ಇಷ್ಟೆಲ್ಲಾ ರೋಗ ಇಟ್ಕೊಂಡು ಅವನು 6 ತಿಂಗಳು ಬದುಕ್ತಾನೆ ಅನ್ನೋದು ಖುಷಿ ವಿಚಾರ ಕೊಡಪ್ಪ. ಹಾಗಾದ್ರೆ ಮನೆಗೆ ಕೊಡೋದು ಗ್ಯಾರಂಟಿನ. ಹಣ ಕೊಡೋದು ಧರ್ಮದ ವಿಚಾರ ಅಲ್ಲೇನೋ? ನೋಡೋಣ ಬಿಡ. ಹಾಗಾದ್ರೆ ಫೋನ್ಗೆ ಮಾಡ್ಬಿಡ್ಲ ನಾನು. ಹೋಗ್ಬೇಕಂದ್ರೆ ಹೇಳು ಮಕ್ಕಳು. ಹಲೋ ಹಲೋ ಕಾಮದು ಭಯ್ಯ. ಯಾರು? ನಾನು ಗಬ್ಬರ್ ಖಾನ್. ಗಬ್ಬರ್ ಖಾನ್. ಅರೆ, ನಿಮ್ದು ಚೋಕ್ರಾಗೆ ಸಾಲಾಗೆ ಬೇಕು ಅಂತ ಹೇಳಿದ್ದಿಲ್ಲ. ನಾವೆಲ್ಲ ಅಡ್ಜಸ್ಟ್ ಮಾಡಿದ್ವಿ. ನೀವು ಬೇಗ ಬಂದ್ಬಿಡಿ. ಹಾಗೆ ನಿಮ್ದು ಚೋಕ್ರಾಗೆ ಮುಚ್ಕೊಳಕ್ಕೆ ಹೇಳಿ. ಮುಚ್ಕೋಬೇಕಂತೆ. ಏನ ಏನ? ಕಣ್ಣು. ಅರೆ ಓ ಯಜಮಾನ್, ನಿಮ್ದು ಮುಚ್ಕೊಳ್ಳಿ. ಕಣ್ಣು. ಯಾಕೆ? ನಿಮ್ದು ಮತ್ತೆ ಆ ಚೋಕ್ರಾಗೆ ಜಾದುಗೆ ಮಾಡಿ ಮುಲ್ಲಕಕ್ಕೆ ಮಾಡ್ತಾ ಇದ್ದೀನಿ ಅದಕ್ಕೆ. ಏನೋ ಒಂದು ಮೂಲ ಮೂಲ ಮಾಡಪ್ಪ. ಅಲ್ಲಂಗ್ ಇಲ್ಲಂಗ್ ಆಜಿಂಗ್ ಅಲ್ಲಂಗ್. ಕೂದಲು ಅಯ್ಯ ಚೋಕ್ರಾ ಕೊಡಯ್ಯ.
ಇದು ಯಾರು ಮುಂದೆ ಕರ್ಕೊಂಡು ನಿಲ್ಸಿದೀಯ? ಅರೆ ಇದೇ ಚೋಪ್ರಾಗೆ ಸಾಲಾಗೆ ಬೇಕಾಗಿರೋದು. ಇವ್ರದ್ದು ಅಪ್ಪನೇ ಚಟ್ನಿ ಕ್ಯಾನ್ಸರ್, ಇವ್ರದ್ದು ಅಪ್ಪನೇ ಇನ್ನ 6 ತಿಂಗಳಲ್ಲಿ ನೆಟ್ಬಿಡೋದು. ಈ ಹೊತ್ತಲ್ಲಿ ಬೆಳಿತಾಗೇನೆ ಮಾಮ, ಏನು ಡ್ರಾಮ? ನನಗೆ ಕ್ಯಾನ್ಸರ್ ಒಂದಿದ್ರೆ ಚೆನ್ನಾಗಿತ್ತು, ನಾನೇನು 6 ತಿಂಗಳು ಸತ್ತು ಹೋಗ್ತೀನಾ? ಹೋಗಿದ್ರೆ ಚೆನ್ನಾಗಿತ್ತು. ನಾನು ದುಃಖನ ದುಃಖ ಅಲ್ಲ, ಮಹಾ ದುಃಖ ನೀನು. ನೋಡ್ತಾ ಇದ್ರೆ ನನ್ನ ರಕ್ತ ಕುದಿತಾ ಇದೆ ಕಣೋ. ಹೊಟ್ಟಿ ತುಟ್ಟಿಯಲ್ಲಿ ಇನ್ನೊಬ್ರು ರಕ್ತ ಇರೋದು ಖಂಡಿತ ರಕ್ತ ಇರ್ಲಿಕ್ಕಿಲ್ಲ. ಕಣ್ಕಂಡಲ್ಲೆಲ್ಲ ಸಾಲ ಮಾಡ್ತೀರ, ನೀನು ನಾಚಿಕೆ ಆಗೋಬೇಡ. ನಿನ್ನ ಮಗ ನಿನಗೆ ಇದ್ದಿದ್ದ ನಾಚಿಕೆ ನನಗೆ ಎಂತ ನಾಚಿಕೆ? ಸಂತೋಷದಿಂದ ಬೆಳಿಗ್ಗೆ ಒಂದು ಅಂಗ ಎದ್ದು ಬಟ್ಟೆಗೆ ಗಂಜಿ ಹಾಕ್ಕೊಂಡು ಬಾರ. ನನ್ನ ಮಗ ನಿಕ್ಕೊಂಡಿದ್ದ ಜಾಗನ ಒತ್ತಿ ಆ ಬಟ್ಟೆನ ಬಿಸಾಕ್ಬಿಡ. ಬಂದ ತಕ್ಷಣ ಮುಖದ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ತಲ್ಲ, ಸ್ವಲ್ಪ ಆಯಾಸ ಕಡಿಮೆ ನೋಡಂತಿ. ಬರೀ ಒದ್ದೆ ಬಟ್ಟೆ ಅಲ್ಲ, ಗಂಜಿನ ಬಟ್ಟೆ. ಹೋಗ್ಲಿ ಬಿಡ್ಬೋಣ. ಅದೇ ನಾನಿನ್ ಬೈಕಾಂತಿ ಅದು ಜಾಸ್ತಿ. ಅದಿರ್ಲಿ, ಏನ್ ಈ ಕಡೆ ಪ್ರಯಾಣ? ಮಾಮೂಲಿ ಗಂಡು ಹೆಣ್ಣು ಕಡೆ ಕುಂಟು ಕೆಲಸ. ಗಂಡು ಇಲ್ಲ ಗಂಡಿದ್ಯಪ್ಪ, ನನ್ನನ್ ಬಿಟ್ರೆ ಯಜಮಾನ್ರು ಯಜಮಾನ್ರು ಗಂಡಲ್ಲ. ಅದಿರ್ಲಿ, ಏನ್ ಯಜಮಾನ್ ಹತ್ರ ಕೆಲ್ಸ? ನಿಮ್ಮ ಯಜಮಾನಿಗೆ ಒಂದು ಕೆಲಸ ಮಾಡಿಕೊಟ್ಟಿದ್ದೆ, ಏನಾದ್ರೂ ಸಿಗಬಹುದು ಅಂತ ಬಂದೆ. ನಮ್ಮ ಯಜಮಾನ್ ನೀನು ಕೊಡೋದು ಉಂಡಣ. ನಮ್ಮ ಯಜಮಾನ್ರಿಗೆ ಹುಡುಗಿ ಗೊತ್ತಿಲ್ಲ. ಓನ್ಲಿ ಇನ್ಕಮಿಂಗು. ವ್ಯಕ್ತಿ, ಈ ಮ್ಯಾಚ್ ಮೇಕರ್ ಗುಂಡಣ್ಣ ಎಂತ ಕ್ಯಾಚ್ ಆಫೀಸರ್ ಅಂತ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಯಜಮಾನ್ರ ಹತ್ರ ಹೇಗೆ ಬಿಚ್ಚಿಸ್ಬೇಕು, ಹೇಗೆ ಕ್ಯಾಚ್ ಹಾಕ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಏನ್ ಕೆಲ್ಸಕ್ಕೆ ಬಂದು ಎಷ್ಟೋ ಜನ ಊರ್ಬಿಟ್ಟೋದ್ರು. ವ್ಯಕ್ತಿ, ಒಂದು ಅರ್ಧ ಗಂಟೆ ಬಿಟ್ಟು ಬಾರೋ, ನಿನಗೆ ತಿಳಿಯತ್ತೆ. ಸರಿ. ಯಜಮಾನ್ರೆ, ಮೀಸೆ ಎಲ್ಲ ಕಂಡು ಭಾರಿ ಗುಂಡು. ಮ್ಯಾಚ್ ಮೇಕರ್ ಗುಂಡಣ್ಣ ಬಂದಿದ್ದಾನೆ. ಬನ್ನಿ ಬನ್ನಿ ಬನ್ನಿ. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರೋ ಅಕ್ಷಯ್ ಕುಮಾರ್ ತರ ಕಾಣಿಸ್ತಾರೆ. ಆ ಮುಖದಲ್ಲಿ ಎಂತ ಕಡೆ ಇನ್ನು ನೋಡಿದ್ರೆ 25 ವರ್ಷ ತಂಡ ನಾಟಕ ಹಂಗ್ ಕಾಣಿಸ್ತೀರ ಯಜಮಾನ್ರೆ ನೀವು. ನನಗೆ 60 ವರ್ಷ ಕಣಪ್ಪ. ಯಜಮಾನ್ರೆ ಅಷ್ಟೇನಾ, ಇಂಡಿಯಾದಲ್ಲಿ ಗಂಚಿನ ಜೀವನ ಅನ್ನೋದು ಈ ಮೆಸಲ್ ಅಂತೀನಿ. ನೀವು ಇದ್ರ ಬಗ್ಗೆ ಪಶ್ಚಾತ್ತಾಪ ಪಡಬೇಡಿ. ನಿಮ್ಮನ್ನು ನೋಡಿದ್ರಿ ನೀವು 120 ವರ್ಷ ಬದುಕ್ತೀರಂತ ಗೋಲ್ಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ ಯಜಮಾನ್ರಿ. ಅದೇ ಹೇಳ್ತೀಯ? ಹೇಳಿ, ನಿಮ್ ಕೈ ಕೊಡಿ ಯಜಮಾನ್ರೆ. ಹೊಡಿಯೋ ಕೈ ಕೊಡಿ ಯಜಮಾನ್ರೆ. ಯಜಮಾನ್ರೆ, ಎಂತ ಜೀವನ ಕೇಳ್ಕೊಂಡು ನಿಮ್ದು ಪ್ರಯಾಣ ಶುರು ಮಾಡಿ ಕಾರ್ಪೊರೇಷನ್ ಸಿಗೋಲಿದ್ದು ವಿಧಾನಸೌಧ ಕಡೆಯಿಂದ ಮಲ್ಲೇಶ್ವರ ಕಡೆ ಹೋಗ್ತಾ ಇದ್ದೆ. ಹರಿಶ್ಚಂದ್ರ ಘಾಟಿಗೆ ತಲುಪುವುದು. ಸಂಜೆ ಒಳ್ಳೆ ಮನೆ ಕರ್ಕೊಂಡು ಬರ್ತಾ ನಿಮ್ಮಂತ ವಯಸ್ಸಾದವ್ರೆ ಈ ಗಡ್ಡ ಬಿಟ್ಟರೆ ಮುತ್ತು ಮಗಳಿಗೆ ಪ್ರೀತಿ ಯಜಮಾನ್ರೆ. ನನಗೆ ಗೊತ್ತಿಲ್ಲ, ಸ್ವಲ್ಪ ದೊಡ್ಡ ದಪ್ಪ ಆಗ್ಬಿಟ್ಟಿತ್ತಲ್ವಾ? ಅವಳಿಗೆ ಕನ್ನಡ ಹಾಕಿಕೊಂಡ್ರೆ ತುಂಬಾ ಪ್ರೀತಿ ಯಜಮಾನ್ರೆ. ವ್ಯಕ್ತಿ, ನನ್ನ ಕನ್ನಡ
ಈ ಮಗು ನಮ್ಮ ಕನ್ನಡ ತಗೊಂಡ್ ಬರ್ಲಿಲ್ಲ. ಯಾಕಪ್ಪ ಕನ್ನಡ ತಗೊಂಡ? ಗುಂಡು ನೋಡು, ನನಗೆ ಈ ಕನ್ನಡ ಕೇಳಿದ್ರೆ ಏನು ಕಾಣಲ್ಲ ಕಣೋ. ನೀನ್ ಎಲ್ಲಿದ್ದೀಯ ಅಂತಲ್ಲ, ನಾನು ಎಲ್ಲಿದ್ದೀನಿ ಅಂತ ಕಾಣದಿಲ್ಲ ಕಣೋ. ನೋಡಿ ಇಲ್ಲೊಂದು ಕುರ್ಚಿ ಇದೆ, ನಿಮ್ಗೇನಾದ್ರು ಕಾಣಿಸ್ತಾ ಇದೆಯಮ್ಮ? ನನಗೆ ಕನ್ನಡ ಕೇಳಿದ್ರೆ ಏನು ಕಾಣದಿಲ್ಲ ಕಣೋ. ಅಯ್ಯೋ ನನಗೆ ಆಗ್ಬಿಟ್ಟಿಯಲ್ಲ. ಆ ಹುಡುಗಿ ಒಪ್ಪಿಸಿ ಕನ್ನಡಕ್ಕೆ ಒಳ್ಳೆ ಪಾಯಿಂಟ್ ಆ ಹುಡುಗರಲ್ಲಿ ಎಂತ ಕರೆ ಬರ್ತಿದೆ ಒಳ್ಳೆ ಬರ್ತಿದೆ ಕಲ್ಕೊಳ್ಳಲ್ಲಿ ಇನ್ನು ಪೂರ್ಣ ತುಂಬ ಯಜಮಾನ್ರೆ ಹೊಟ್ಟೆ ಕಾಲು ಕಪ್ಪ ಯಜಮಾನ್ರೆ ಇನ್ನು ಹಲ್ಲು ತುರಿಯು ಮಸಾಲೆ ದೋಸೆ ಯಜಮಾನ್ರೆ ಮಸಾಲೆ ದೋಸೆ ವಾಸನೆ ಬರ್ತಿದೆ. ಗುಂಡು ಅದಕ್ಕೆ ಇರ್ಲಿ, ನಾನು ಸ್ಟೈಲಾಗಿ ಎಲ್ಲ ಅವ್ರ ಹೇಳಿದ್ದೀನಿ ಯಜಮಾನ್ರೆ. ಹೌದಾ ಗುಂಡು, ನೀನು ಹೇಳ್ದಂಗೆ ಎಕ್ಸ್ಚೇಂಜ್ ಹೋಗಲ್ಲ ಕಣೋ. ಯಾವಾಗ ದಮ್ಮು ಹೆಚ್ಚಾಗ ಕೆಮ್ಮು. ಯಜಮಾನ್ರೆ ನೀವು ಕೆಮ್ಮಲ್ಲ ಯಜಮಾನ್ರೆ, ನಾದಸ್ವರ ಯಜಮಾನ್ರೆ ತಲಾಟೆ ತಗೊಳಾಕೊಂಡಿದ್ದೀನಿ. ನೀವು ನನಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನಾನು ಮುಳುಗೋಗ್ಬಿಡ್ತೀನಿ ಯಜಮಾನ್ರೆ. ಯಜಮಾನ್ರೆ ನನ್ನ ಕೇಸ್ ತುಂಬಾ ಸೀರಿಯಸ್ ಆಗಿದೆ ಯಜಮಾನ್ರೆ. ನೀವು ನನಗೆ 5 ಈ ಕೇಸಿಂದ ಮುಚ್ಚುವಾಗಿ ನಿಮ್ಮ ಹೆಸರು ಬದುಕ್ತೀನಿ ಯಜಮಾನ್ರೆ. ನಾನು ತಲೆ ಬಣ್ಣ ಹಾಕೋಬೇಕಪ್ಪ. ನಾನು ತಲೆ ಬಣ್ಣ ಸಿದ್ಧ ಮಾಡ್ಕೊಡ್ತೀನಿ. ಇನ್ನು ನಾನು ಲೆಕ್ಕ ಕೊಟ್ಟು ನೋಡ್ಬೇಕಪ್ಪ. ಒಂದು ಕೆಲಸ ಮಾಡ್ತೀಯಾ ನೀನು? ನಾಳೆ ಬಂದ್ಬಿಡ. ನೀನು ನೆನ್ನೆ ಬಂದ್ಬಿಡಪ್ಪ. ನಿನ್ನೆ ಚಿಪ್ಪುಣ ಆಗ್ತಿದ್ದೀರಿ. ಅಂತಿದ್ದ ಚಿಪ್ಪುಣ ಅಲ್ಲರಿ. ಚಿಪ್ಪುಣರಿಗೆ ದೊಡ್ಡ ಚಿಪ್ಪುಣ ಒಂದಿನ ಕೈ ಬರೋದಿಲ್ಲ ನನಗೆ. ಮನೆಯಲ್ಲಿರುವಂತಹ 3 ಮತ್ತೊಂದು ಜನ ಕಿವಿ ಕರ್ಕೊಂಡು ಕೇಳಿಸ್ಕೋಬೇಕು. ಇವತ್ತು ನಮ್ಮ ಮನೆಯಲ್ಲಿ ಯಜಮಾನ್ರ ಮೀಟಿಂಗ್ ಕರೆದಿದ್ರು. ಎಲ್ಲರೂ ಮೀಟಿಂಗಿಗೆ ಬರ್ಬೇಕಂದ್ರೆ ಓಯ್ ಅಲ್ಲಿ ಹಿಂದ್ಗಡೆ ಕೂತಿರಲ್ಲ, ನೀವು ಬನ್ನಿ 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 ಓಯ್ ಬಲ್ಲ 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 ಬಂದ್ರೆಯಾ? ಯಜಮಾನ್ರೆ ಬನ್ನಿ ಬನ್ನಿ ಎಲ್ಲ ಬನ್ನಿ. ಇವತ್ತು ನಿಮ್ಮನ್ನೆಲ್ಲ ಕರೆದಿರೋದಕ್ಕೆ ಒಂದು ಉದ್ದೇಶ ಇದೆ. ಇವತ್ತು ಸಂಜೆ ನಮ್ಮ ಮನೆಯಲ್ಲಿ ಪಾರ್ಟಿ ಇದೆ. ನೋಡಿ ಪಾರ್ಟಿ ಖಂಡಿತ ಇರುತ್ತಪ್ಪ. ಆದ್ರೆ ಇವ್ರಲ್ಲ, ಬಂದವರಿಗೆ ಗೋವಿಂದ ನೀನು ಬೆಳಗ್ಗೆಯಿಂದ ಸಂಜೆವರೆಗೂ ಬಕ್ಕೊಂಡು ಏನೋ ಮಾಡ್ತಿರ್ತೀಯ. ಗಂಟೆ ಸಂಜೆ ಪಾರ್ಟಿಗೆ ಬೇಕಾದ ಪಾತ್ರೆ ಅಡಿಗೆ ಸಾಮಾನುಗಳನ್ನ ತರಬೇಡ. ನೀನು ಟೇಬಲ್ ಕುರ್ಚಿ ಬಾಲು ಏನು ಮುಗಿದ ನೋಡ್ಕೋಬೇಕು, ಆಯ್ತಾ? ಇಂಪಾರ್ಟೆಂಟ್ ಬರ್ರೋ. ಏನು? ಓ ಸಂಜೆ ಬಂದ್ಕೊಡ್ಲೆ, ಅತಿಥಿಗಳು ಬಂದ್ಕೊಡ್ಲೆ ಅವ್ರಿಗೆ ಶರ್ಬತ್ ಕೊಡ್ಬೇಕು. ಆಯ್ತು ಅವಂತ ಪೀಳಕ್ಕುಳ್ಳ ಕೊಡ್ಬೇಡ್ರು. ಆಮೇಲೆ ಶರ್ಬತ್ ಹಾಕಿ ಅವಂತ ಜರಾಬರಿ ಸುರಿಬೇಡ್ರು. ಊರಾಗ 5 ಬಾರಿ ಕೇಳಿದ್ಮೇಲೆ ಸುರೇಶರು ಪೋಲಿ ರಬ್ಬರ್ ಹಾಕಿ ಅಂದಾಗ ನಾವು ಮೇಲಸ್ತ್ರ ಹಾಕೋಬೇಕಾ? ಹಾಗಾದ್ರೆ 150 ರೂಪಾಯಿ ಕೊಡಿ. ಅದು ಮಕ್ಷೆ 6 ತಿಂಗಳೈತೆ, ಅಷ್ಟು ಕೊಡ್ಬೇಕು. ಮೇಲ್ವಸ್ತ್ರ ಹಾಕಿಲ್ಲ ಅಂದ್ರೆ ನಾವು ಬಟ್ಟೆ ಮೇಲೆ ಎಣ್ಣೆಗಾಲ ಕಾಣುತ್ತೆ. ಎಣ್ಣೆ ಬೆಲೆ ಬಂದ್ರೆ ಬಣ್ಣ ಮಾಡ್ಕೊ. ಯಜಮಾನ್ರೆ ನನ್ನ ಮೇಲಂಗಿ ಊಟಾಗಿದೆ. ಊಟ ಆಗಿದ್ರೆ ಅದನ್ನ ಊಟ ತಿರ್ಸ್ಕ
ಇಟ್ಕೊಂಡು ಹಾಕು. ಇಲ್ಲಾಂದ್ರೆ ತೂತಿನ ಮುಂದೆ ಟಿವಿ ಗುಂಡಿಗೆ ಹಾಕ ಒಂದು ಎಲ್ಲ ಕಪ್ಪು ನೋಡಕ್ ಬರಲ್ಲ. ನನ್ನ ಆ ಜನ್ಮ ವೈದ್ಯ ನನ್ನ ಆಜನ್ಮ ವೈದ್ಯದ ಅಪ್ಪನೇ. ಆಕೆ ಬಂದಾಗ ನೀನು ಆಗ ಸಿಂಡ್ರಿಸ್ಕೊಂಡಿಲ್ವ? ನಾನೇ ಕಾದಿದ್ದೆ ಅದು ಅವಳ ಮುಂದೆ. ಆದರೆ ಆಕೆ ನನ್ನ ಚಿಕ್ಕಮ್ಮನಾಗಿ ಬರುವುದನ್ನು ಮಾತ್ರ ನಾನು ಒಪ್ಪುವುದಿಲ್ಲ. ಅಪ್ಪಾಜಿ 32 ಒಂದು ಬಿಟ್ಕೊಂಡು ಸ್ವಾಗತಿಸ್ತೀನಿ ಅವಳನ್ನ. ಏ ಕಲ್ಲೇಸಿ ಇವತ್ತು ಪಾರ್ಟಿಗೆ ಅಡಿಗೆವ್ರು ಯಾರಪ್ಪ? ಬಂದೆ. ನಾನೇ ಒಬ್ಬ ಅಮಾಯಕ ಆಗುವ ನಿಮ್ಮ ಸೇವಕ. ನಾನೇ ಒಬ್ಬ ಅಮಾಯಕ ಆಗುವೆ ನಿಮ್ಮ ಸೇವಕ. ನಾನೇ ಒಬ್ಬ ಅಮಾಯಕ ಆಗುವೆ ನಿಮ್ಮ ಸೇವಕ. ಬಂದನಾದರೆ ನನ್ನ ಪಾಕರ ಎಂದರೆ ಗಿರಿಗಿರಿ ಚಾಪಕ. ಬಂದನಾದರೆ ನನ್ನ ಪಾಕರ ಎಂದರೆ ಗಿರಿಗಿರಿ ಚಾಪಕ. ಓಲೆ ಬಟ್ಟೆ ಹಾಕುವ ಹೊಯ್ಯ ಬಟ್ಟೆ ಕೆಲ್ಲುವ ಓಲೆ ಬಟ್ಟೆ. ನಾನೇ ಒಬ್ಬ ಅಮಾಯಕ ಆಗುವ ನಿಮ್ಮ ಸೇವಕ. ನಾನೇ ಒಬ್ಬ ಅಮಾಯಕ ಆಗುವ ನಿಮ್ಮ ತಾವು ದೊಡ್ಡವರು ನನ್ನಂತ ಬಡಪ ಇನ್ನೂ ಬಿಟ್ಕೊಂಡಿರಲ್ಲ. ಅದೇ ನನ್ನ ಪುಣ್ಯ. ನಿಮ್ಗೆ ಯಾರು ಬೇಕು? ಡ್ರೈವರ್ ಕಾಮಿ ಬೇಕಾ? ಕೊಟ್ಟ ಕಾಮಿ ಬೇಕಾ? ನನಗೆ ಇಬ್ರು ಬೇಕು. ಅಡಿಗೆ ಬೇಕು. ನಾನೇ ಒಬ್ಬ ಅಮಾಯಕ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಬಡಿಸೋ ಬಟ್ಟ ಕಾಮಿ. ಯಜಮಾನ್ರಿಗೆ ನಾವು ಡ್ರೈವರ್ ಬೇಕಲ್ಲ, ಅವಾಗ ಏನ್ ಮಾಡ್ತೀವಿ? ನಾನೇ ಒಬ್ಬ ಅಮಾಯಕ ಆಗುವೆ ನಿಮ್ಮ ಚಾಲಕ. ಇಷ್ಟು ಸ್ಪೀಡ್ ಆಗಿ ಗಾಡಿ ಓಡಿಸಬಲ್ಲ ಡ್ರೈವರ್ ಕಾಮಿ. ಯಜಮಾನ್ರೆ, ನನಗೆ ಇವನು ಮುಖ ನೋಡಿದ್ರೆ ಇವನು ಕಾರ್ ಚೆನ್ನಾಗಿ ಬಿಡುತ್ತಿದ್ದ, ರೈಲ್ವೆ ಚೆನ್ನಾಗಿ ಬಿಡ್ತಾ ಇದ್ದಾನೆ. ಹಾಗೆ ಅನ್ನಿಸ್ತಿದೆ. ಫೇಸ್ ನೋಡಿ ಫ್ರೇಮ್ ಮಾಡೋ ಫೇಸ್ಬುಕ್ ಸುಂದ್ರಿ 10 ರೂಪಾಯಿ ಗಾಡಿ ಒಂದ್ ಸಾರಿ. ಸದ್ಯಕ್ಕೆ ಇಡೀ ಜಾಲಿ. ಇವತ್ತು ನಮ್ಮ ಮನೆಯಲ್ಲಿ ಪಾರ್ಟಿ ಇದೆ. ನಾವೆಲ್ಲರೂ ತಿನ್ನುವಂಥದ್ದು ನಿಮ್ ಕೈ ಏನಾದ್ರು ಮಾಡಕ್ ಸಾಧ್ಯನಾ? ನೀವು ತಿನ್ನುವಂಥದ್ದು ತಿನ್ನದೆ ಇರುವಂಥದ್ದು ಎರಡೂ ಮಾಡ್ತೀನಿ. ಆದ್ರೆ ದುಡ್ಡಾಗುತ್ತೆ. ದುಡ್ಡಿದ್ರೆ ಏನು ಮಾಡಕ್ಕಾಗಲ್ಲ. ದುಡ್ಡಿದ್ರೆ ಸ್ವಾಮಿ ಫುಡ್ಡು. ಕಲ್ಲೇಸಿ ಎಂತ ಕಾಲ ಬಂದ್ಬಿಡ್ತು ನೋಡಪ್ಪ. ಹುಟ್ಟಿ ಮಗು ನೋಡಕ್ಕೂ ದುಡ್ಡು, ಸಾತ್ ಹೆಣ ನೋಡಕ್ಕೂ ದುಡ್ಡು. ಎಂತ ಮಾತು ಯಜಮಾನ. KSRTC ಬಸ್ ತರ ಬ್ರೇಕ್ ಇಲ್ಲದ ವಾಗ್ದಾರಿ. ಬರೀ ಮಾತಿಂದನೇ ಹೊಟ್ಟೆ ತುಂಬಿಸ್ಬಿಡ್ತಾರೆ. ಯೋ, ದುಡ್ಡು ಕೊಟ್ರೆ ಅಡ್ಗೆ ಮಾಡ್ತಾನಂತೆ. ಅದಕ್ಕೆ ನೀನೇ ಬೇಕಾ? ನಮ್ಮನೆಯಲ್ಲಿ ಕಸ ಹೊಡಿತಾನಲ್ಲ ಗೋವಿಂದ, ಅವನು ಮಾಡ್ತಾನೆ. ಸರಿ ಅವ್ರ ಕೈ ಮಾಡಿಸ್ಕೊಳ್ಳಿ ಮತ್ತೆ. ಯೋ, ಕಸುಬ್ದಾರ ಅಂತೆಲ್ಲ ಮಾತಾಡ್ತಿದ್ರೆ ಒಳ್ಳೆ ದುಡ್ಡು ಇಲ್ದೆ ಅಡ್ಗೆ ಮಾಡ್ಕೊಂಡು ನೋಡೋಣ. ದುಡ್ಡಿಂದ ಅಡಿಗೆ ಬೇಕಾ ನಿಮ್ಗೆ? ಬೇಕು ಬೇಕು. ನಮ್ಮನೆ 2ನೇ ಕ್ಲಾಸ್ ಇದೆಯಲ್ಲ, ಅಲ್ಲಿ ಬಿಸ್ಮಿಲ್ಲಾ ಖಾನ್ ಚೌಟ್ರಿ ಇದೆಯಲ್ಲ, ಅದ್ರ ಎದುರುಗಡೆ ಒಂದು ಕಸು ತೊಟ್ಟಿದೆ, ಅಲ್ಲಿ ಹೋಗ್ತೀನಿ. ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಮಾಡೋ ಅಡ್ಗೆ ತಿನ್ನೋದ್ಕಿಂತ ಕಸದ ಕೊಟ್ಟಿಲ್ಲ ಹೆಸರಿಕೆ ಚೆನ್ನಾಗಿರುತ್ತೆ ಅಂತ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನು ಪಂತಿಲ್ ಕೂತ್ಕೊಂಡು ತಿನ್ನೋದ್ಕಿಂತ ಕಸು ತೊಟ್ಟಲ್ಲಿ ತಿನ್ನೋಕೆ ಲಾಯಕು ಅಂತ. ಊಟದ ಬಗ್ಗೆ ಗ್ರೀಕ್ ತತ್ವಜ್ಞ ಒಬ್ಬ ಏನ್ ಹೇಳ್ದ ಗೊತ್ತೇನು ನಿನಗೆ? ನಾನ್ ಗ್ರೀಕ್ ಹೋಗಿಲ್ಲ, ಅದಕ್ಕೆ ನನಗೆ ಗೊತ್ತಿಲ್ಲ. ಹಾಗಾದ್ರೆ ತಿಳ್ಕೊ, ಒಬ್ಬ ಮನುಷ್ಯ ಬದುಕೋಕ್ಕೋಸ್ಕರ ಊಟ ಮಾಡ್ಬೇಕು, ಊಟ ಮಾಡೋದಕ್ಕೋಸ್ಕರ ಬದುಕ್ತಾನ. ಇದು ನಾವು ಪೇಪರ್ ಅಲ್ಲಿ ಬರ್ಸ್ಕೊಳಪ್ಪ. ಬಾಯಿಕಾನೆ, ಬಚ್ಚಲ್ ಮನೆ, ಅಡಿಗೆ ಮನೆ ಎಲ್ಲ ಕಡೆ ಅಂಟಿಸ್ಬಿಡ್ತೀನಿ. ಬರ್ಕೊಡ್ತೀನಿ, ಆದ್ರೆ ಊಟ ವಿಚಾರ ಮಾತ್ರ ನಾನೇ ನೋಡ್ಕೊಂತೀನಿ. ಅದೆಲ್ಲ ನೋಡ್ಕೊಂತಾನಂತಲ್ಲ, ನೋಡ್ಕೊಳ್ಳೋದು ಕೇಳಿ. ಜಾಸ್ತಿ ಮಾತಾಡ್ತಿದ್ಯಾ? ನಾನು ಮಾರ್ಕೆಟ್ಗೆ ಹೋಗ್ಬೇಕು, ಕುದುರೆ ಗಳಿಸಿದ್ದ ಕುದುರೆ ಉಳ್ಳಿ ತಿಂದು ಉಣ್ಮೆ ಆಗಿದೆ. ಏನ್ ಕೆಲಸ ಮಾಡ್ತಾ ಉಳ್ಳಿ ಹಾಕ್ಬೇಕು? ಈ ಅವಸ್ಥೆ ಕುದುರೆ ತಗೊಂಡು ಹೋದ್ರೆ ಕುದುರೆ ಮೇಲೆ ನಾವು ಹೋಗಲ್ಲ, ನಮ್ಮ ಮೇಲೆ ಕುದುರೆ ಹೋಗುತ್ತೆ. ಯಜಮಾನ್ರೆ, ಕುದುರೆ ವಸ್ತು ನಾನೇ ಮಾಡ್ತೇನೆ. ಅವ್ನು ಹೇಳ್ತಾ ಇತ್ತು, ಅವನೇನೋ ಮಾಡಿಸ್ತಾನಂತ, ಮಾಡಿಸ್ಕೊಳ್ಳಿ. ಹೇ ಸ್ವಾಮಿ, ನೀನ್ ಮತ್ತೆ ಜಾಸ್ತಿ ಮಾತಾಡ್ತಾ ಇದೀಯಾ? ಕಲ್ಲು ಹೊಗಳೋ ಪಟ್ಟು ಕಂಡ್ರೆ ನನಗಾಗಲ್ಲ. ನಂಗೂ ಹಾಗೆ ಕಣ, ನೀನಂತ ಡ್ರೈವರ್ ಮಾಡಿದ್ರೆ ನಂಗೂ ಆಗಲ್ಲ ಕಣ.
ಬಗ್ಗೆ ಏನ್ ಮಾತಾಡ್ತಾರೆ ಅಂತ ಗೊತ್ತಾ ನಿನಗೆ? ಏನು ಮಾತಾಡ್ತಾರೆ? ಏನು ಗೊತ್ತಾನೆ? ಬೇಡ ಬಿಡಿ, ನಿಮ್ಗೆ ಬೇಜಾರಾಗುತ್ತೆ. ಏನು ಹೊರಗಡೆ ಜನ ನಿಮ್ಮನ್ನ ಹಣದ ಭೂತಯ್ಯ ಅಂತಾರೆ. ನೀವು ಕೆಲಸರಿಗೆ ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ ಅಂತಾರೆ. ಅವ್ರಿಗೆ ಸರಿಯಾಗಿ ಸಂಬಳ ಕೊಡೋದೇ ಇಲ್ಲ ಅಂತಾರೆ. ಆಮೇಲೆ ಮೊನ್ನೆ ಪಕ್ಕದ ಮನೆ ಮಂಜುನ ಮನೆಯಲ್ಲಿ ಕೋಳಿ ಮೊಟ್ಟೆ ಕೊನೆಯಕ್ಕಾಗಿ ಮಂಜಿನ ಹತ್ರ ಗುಮ್ಮಸ್ಕೊಂಡ್ರೆ ಮಂಜ ಹೊಂಟಿದಲ್ಲ ಮುಂಜ ಕುಕ್ಕಿದ್ದು ಬಿಡಿ. ಮನೇಲಿ ಸ್ಪೆಷಲ್ ಪಂಚಾಂಗ ಇದೆ ಅಂತಲ್ಲ, ಅದರಲ್ಲಿ 10 ಶಿವರಾತ್ರಿ 5 ಏಕಾದಶಿ ಇದೆ ಅಂತೆ. ಇದು ಇದು ಇದನ್ನು ಅಂತಾರೆ. ನಾನು ತಗೋತೀನಿ. ಯಾರು ಗುಂಡು ಮೀಸೆ ಗಂಡು ಏನ್ ಬಂದದ್ದು? ಎಲ್ಲ ಯಾರು ಇಲ್ಲ. ಯಾರು ಬಂದದ್ದು? ನನಗೆ ಸಿಗ್ತಾರದು 18 ಬರೋದು. ಯಾಕೆ ನೀನ್ ಬಂದಿದ್ದೆ ಅಂತ ಹೇಳೋದ್ ಬೇಡವಾ? ಯಜಮಾನ್ರೆ, ಮೀಸೆ ಗಂಡು ಬಾರಿ ಗುಂಡು ಮ್ಯಾಚ್ ಮ್ಯಾಚ್ ಗುಂಡ ಬಂದಿದ್ದಾನೆ. ಜೊತೆಗೆ ಅವರು ಬಂದಿದ್ದಾನೆ. ಯಾಕೋ ನನಗೆ ತುಂಬಾ ಭಯ ಆಗ್ತಾ ಇದೆ. ಇದೇ ಮೊದಲ ಬಾರಿ ಅಲ್ವಾ ನನ್ ಗಂಡ ಅನ್ನೋದು. ಅದಕ್ಕೆ ಇದು ಮಾಮೂಲಿ. ಅಯ್ಯೋ 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 ಅಯ್ಯೋ, ಇಷ್ಟು ದೊಡ್ಡ ಮನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟು ದೊಡ್ಡ ಶ್ರೀಮಂತ ನನ್ನಂತವ್ನ ಹೇಗೆ ಒಪ್ಕೊತಾನೆ ಅಂತ. ಅವರು ನೋಡೋದಕ್ಕೆ ತುಂಬಾ ವರ ಮಂಗೆ ಥರ. ಅಯ್ಯೋ, ಚಂದ್ರ ಬಂದಿದೆ, ನಾನು ಯಾಕೋ ಎದುರುದಾಗಿದೆ. ಇಂಡಿಯಾ ಆರ್ಗನೈಸೇಷನ್ ಮಾಡ್ಕೊಳಕ್ ಆಗ್ತಿಲ್ಲ ಇವಾಗಲೇ. ಯಜಮಾನ್ರೆ 30 ಮೈನಸ್ 10 ಇಟ್ಟುಕೊಂಡು 22 16 ಯಜಮಾನ್ರೆ. ಯಜಮಾನ್ ಒಂದು ಪಾಸ್ ಮಾಡೋದು ಬೇಡ. ಸೋಡಾ ಮಿರ್ಚಿ 6 ಇಟ್ಟಾರೆ. ಸೋಡಸಿ ನೀರಾಕೆ ಬೇಗ ಬಂದಿ. ತಾಡಿ ಮೇಲೆ
ನಕ್ಷತ್ರ, ಮರ್ಕಟ ರಾಶಿ, 420 ಪಾದ. ಇವರ ಮಗ ಸುಕೇಶ ಕುಮಾರ ಅಂತ ಎಲ್ಲರೂ ಪ್ರೀತಿಯಿಂದ ಸುಕ್ಕು ಸುಕ್ಕು ಅಂತ ಕೇಳ್ತಾರೆ. ಬಾಲೆ ಇವನು ನನ್ನ ಮಹಾ ದುಷ್ಟ. ಅದೇ ನನಗೆ ಇಷ್ಟು ದೊಡ್ಡ ಮಕ್ಕಳು ಇದ್ದಾರೆ ಅಂತ ಬೇಜಾರಾಗ್ಬೇಡಮ್ಮ. ಆದಷ್ಟು ಮದುವೆ ಮಾಡಿ ಕಲೆಕ್ಸ್ಬಿಟ್ಟು ನಾನು ಮದುವೆ ಆಗೋಣ ಅಂತ ಹುಡುಗಿ ನೋಡ್ತಿದ್ದೇನೆ. ಕಾಲೇಜಲ್ಲಿ ನೋಡಿದೆ, ಕಿಟಕಿಲಿ ನೋಡಿದೆ, ಹೇಗೆ ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಇವತ್ತು ಹೇಳೇ ಬಿಡ್ತೀನಿ. ಐ ಲವ್ ಯು. ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ನಿನ್ನ ಚಿಕ್ಕ ಮಕ್ಕಳು ಚಿಕ್ಕಮ್ಮ ಮಾಡಿ ನಾನು ನಿಮ್ಮ ಪರವಾಗಿ ಹೇಳಿದ್ದು, ನಿಮ್ಗೆ ಆ ವರ್ಡ್ ಬಾಯಿ ಹೇಳಕ್ಕಾಗಲ್ಲ ಅಂತ ನಾನು ಹೇಳಿದೆ. ಐ ಲವ್ ಯು. ಯಾಕೋ ಜಾಗ ಈ ಕಡೆ ಸರಿ ಇಲ್ಲ, ನಾವು ಆ ಕಡೆ ಕೂತ್ಕೊಂಡು ಮಾತಾಡೋಣ. ನಾನು ಬಿಡಲ್ಲ. ಬಿಡಲ್ಲ ಪಾಪಿ. ಪ್ರಿಯೆ, ಈ ಶುಭ ಸಂದರ್ಭದಲ್ಲಿ ನಾನು ಏನಾದರೂ ಒಂದು ಪ್ರೆಸೆಂಟ್ ಮಾಡೋಣ ಅಂತಿದ್ದೀನಿ. ನಾನು ಅಷ್ಟೇ 150 ರೂಪಾಯಿ ಸೋದ ಸಿಗು ಕೊಟ್ಟು ಪ್ರೆಗ್ನೆಂಟ್ ಮಾಡಬೇಕು ಪ್ರಿಯೆ, ಈ ಶುಭ ಸಂದರ್ಭದಲ್ಲಿ ನಾನು ಇದು ಉಂಗುರವನ್ನು ಕೊಟ್ಟು ಪ್ರೆಸೆಂಟ್ ಮಾಡೋಣ ಅಂತಿದ್ದೀನಿ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಇಲ್ಲಿ ತನಕ ನಿಂದು, ಇವಾಗ ನಂದು, ಇನ್ಮೇಲಿಂದ ಇವಳದ್ದು. ರಾಮೇ, 4 ಬಿಸಿ ಬಿಸಿ ಕೊಚ್ಚೆ. ರಾಮೇ, ಬಾಲೆ ನೀನು ಬರುವುದು ಅನಿರೀಕ್ಷಿತವಾಗಿರೋದ್ರಿಂದ ಏನೋ ಮಾಡೋದಿಲ್ಲ. ನಾನೆಲ್ಲ ಮಾಡ್ತಿದ್ದೀನಿ. ಬಿರಿಯಾನಿ ನಾನೆಲ್ಲ ಮಾಡ್ತಿದ್ದೀನಿ. ಕಾಮೆ, ಏನೇನು ಐಟಮ್ಸು? ಕೇಸರಿ ಬಾತು, ಬಿಸಿಬೇಳೆ ಬಾತು, ನನಗೆ ಬೇಡ, ಬಾಯಿ ಬೇಡ. ಅವರಿಗೆ ಬಾದಾಮಿ ಹಾಲು, ಅವರಿಗೆ ಗೋಡಿ ಕಾಲು. ಎಲ್ಲರಿಗೆ ಅವರಿಗೊಂದು ಗೋಡಂಬಿ ಕಂಪ್ಲೇಂಟ್ ಇದೆ. ನನಗೆ ಕಷ್ಟಪಟ್ಟದ್ದೆಲ್ಲ ಇದು ಮತ್ತೆ ಎಲ್ಲಿಂದ ಬರುತ್ತಾ? ಎಲ್ಲಿ? ಬೆಳಗ್ಗೆ ಬಾತ್ರೂಮ್ ಅಲ್ಲಿ ಎಲ್ಲ ತಿನ್ನಿ ಯಾಕೆ ಮುಖ್ಯ. ಪ್ರಿಯೆ, ಈ ಶುಭ ಸಂದರ್ಭದಲ್ಲಿ ನಾನು ನಿನಗೊಂದು ಉಂಗುರವನ್ನು ಉಡುಗೊರೆಯಾಗಿ ಕೊಡೋಣ ಅಂತಿದ್ದೀನಿ. ಇವಾಗ ಇವಷ್ಟು ಎಷ್ಟು ಚೆನ್ನಾಗಿದೆ. ಅವನಿಗೆ ಮೊದಲೇ BP ಇದೆ, ಶುಗರ್ ಇದೆ, ಬಾಡಿ ನೋಡಿ ಹೆಂಗ್ ನೋಡ್ತಾ ಇದೆ. ಅವ್ರು ಬೇಜಾರು ಮಾಡ್ಕೊತಿದ್ದಾರೆ, ನಂಗೆ ಬೇಡ. ಅವನಿಗೆ ಮೊದಲೇ ಡ್ರೈನೇಜ್ ಇದೆ, ಡ್ರೈನೇಜ್ ಡ್ಯಾಮೇಜ್ ಇದೆ. ನೋಡಿ ಇವಾಗ ನೋಡಿ. ಯಾರು ಹೊಡಿತಾರಪ್ಪ ನಂಗೆ ಬೇಡ. ಏನವ್ರಿ ನೀವು ಮುಚ್ಕೊಂಡು ಮುಗ್ರಿ. ಯಜಮಾನ್ರೇ, ಒಂದ್ ವಿಷಯ. ಯಜಮಾನ್ರು ಸದಾದ್ರ ಯಾರೋ ತುಂಬಿಕೊಡ್ಬೇಕು ಅಂತ ಬಂದಿದ್ರು, ಒಂದ್ ಸಲ ಕೂಡ ಅಂತ ಹೇಳ್ತೀನಿ. ಯಾರಲ್ಲಿ ಯಜಮಾನ್ರು ಸದಾದ್ರು ಬಂದು ತಡೆಯೋ. ಕಲ್ಲೇಸಿ ಕಲ್ಲೇಸಿ ಅಪ್ಪ ಬಿದ್ದ, ಮುಳ್ಳಂದಿ ಅಪ್ಪ ಬಿದ್ದ. ವಿದೇಶಿ ಪ್ಲಾನ್ ಮಾಡಿರ್ಬೇಕಿದ್ದು ವಿದೇಶಿ ಪ್ಲಾನ್.
ನನಗೂ ಹಾಗೆ ಅನ್ಸ್ತಾ ಇದೆ. ಇದು ಯಾರು ವಿದೇಶಿ ಕೈವಾಡನ ಇರ್ಬೇಕು. ನಾನು ಇಲ್ಲಿ ಯಾರಿಗೂ ಬಿಡಲ್ಲ. ನನ್ನ ಮಗನೇ ಎಲ್ಲ ನಿನ್ನಿಂದನಾಗಿದೆ ಕಣ. ಆ ಪಕ್ಕದ ಗಬ್ಬರ್ಮನ್ ಗಡ್ಡೆನ ಕುದುರೆಗಳು ಹುಲ್ಲು ಹಿಡಿದು ಕಚ್ಚಿಡ್ಕೊಂಡ್ಬಿಟ್ಟಿವೆ. ಓಡಾಡ್ಸ್ಬೇಕಾಗ್ಬೋದು. ಬೇಡುಗಳು ಮೊನ್ನೆ 45,000 ಕೊಟ್ಟು ಕಳ್ಸಿದ್ದೀನಿ. ಯಾಕಂದ್ರೆ ನಮ್ಮ ಮಗನ ಗಡ್ಡ ಕಟ್ಟದ ನಮಗೆ ಇದು ಮಿಕ್ಕಿದ್ದು ಉಳಿದಿದ್ದು ಪ್ಯಾಕ್ ಮಾಡ್ಕೊಂಡಿರ್ತಾರಲ್ವಾ, ನಾಳೆ ಮಾರ್ಕೆಟ್ಗೆ ಹೋಗಿ ಮಾಡ್ಕೊಂಡು ಬರೋಣ. ಮದುವೆ ಸಮಯದಲ್ಲೆಲ್ಲ ಕೊಡ್ತೀನಿ, ತಲೆ ಕೆಡಿಸ್ಕೊಂಡು. ನೀನು ಸಹ ಹೊಡ್ಬೋದು. ನಾನು ಹೋಗಲ್ಲ. ಯಜಮಾನ್ರು ಇಲ್ಲಿ ಇದೆಲ್ಲ ನೋಡ್ಕೊಳಕ್ ಹೇಳಿದ್ದಾರೆ. ನಾನ್ ನೋಡ್ಕೊಳಕ್ಕಿದೀವಿ, ತಾವಿ ತೊಳಗ್ಬೋದು. ಮತ್ತೆ ನಿನ್ ಚಟ್ಟ ಹೋಗ ಮನೇಲಿ ರೆಸ್ಪೆಕ್ಟ್ ಇಲ್ಲ. ಓಯ್ ಮುಟ್ಟಾಳ ಮನೆಯಲ್ಲಿ ಸಿಕ್ಕಿದ್ಕೊಂಡು ಪಿಕ್ಚರ್ ನೋಡ್ರಿ ನೀನೇ ಕಣ ಅಭಿವ್ಯಕ್ತಿ ಮೇಲೆ ಆ ಹರೇದು ಹುಡುಗಿಗೆ ವಯಸ್ಸಾದ ಮದುವೆ ಮಾಡ್ತೀನಾ? ನೀನೀಗ ಮಾಡ್ತೀನಿ, ಈಗ ನಾಯಿ ಪಾಡು ಹೊಟ್ಟೆ ಪಾಡು. ಹೌದು ಡಿಂಗರ್, ನಮ್ಮ ಅಮ್ಮನ ಹತ್ರ ಸುಳ್ಳು ಹೇಳಿ ನನ್ನ ನಿನ್ನ ಕರ್ಕೊಂಡ್ ಬಂದಿದ್ದಾಳೆ. ಹೌದೇನಾ? ನೋಡು, ನಾನು ಮತ್ತು ವರ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೀವಿ. ನೋಡು, ನಾನು ಮತ್ತು ವರ ಮದುವೆಗೆ ನೀನು ಸಹಾಯ ಮಾಡಬೇಕು. ಅದಕ್ಕೆ ನೀನು ಸಾಕಷ್ಟು ಬಹುಮಾನನೂ ಕೊಡ್ತೀನಿ. ಕೆಲಸ ಆಯ್ತು ಕಡೆಗೆ ಉಪಾಯ ಏನಂತ ಹೇಳಿ ಕಳಿಸ್ತೀನಿ. ನಿನಗೆ ರೈಟ್ ಅದರಿಂದ ಕೇಳ. ಬಾಯ್ ಮನೆಗೆ ಹೋಗಾಯ್ತು, ನಿಮ್ಗೆ ಸಿಗ್ತವೆ ಗೊತ್ತಿಲ್ಲ. ನಾನು ಇವನ ಹತ್ರ ವಿಶೇಷವಾಗಿ ಪರ್ಸನಲ್ ಮಾತಾಡಬೇಕು. ಇದನ್ನೆಲ್ಲ ತಗೊಂಡು ಬಾಚ್ಕೊಂಡು ನಾಯಿ ನರಿ ಕ್ರಿಮಿ ಕೀಟಗಳನ್ನೆಲ್ಲ ಕರ್ಕೊಂಡು ಹೋಯ್ತಾ ಇರು. ನಾಯಿ ನರಿ ಕಿರಿಕಿರ ಬಂದ್ರು ಯಜಮಾನ್ರು ಪಕ್ಕ ಮಾತಾಡ್ಬೇಕಂತೆ. ಏನಾದ್ರು ಪ್ರಶ್ನರು? ಹಾಗೆ ನಿನ್ನ ಚಿಕ್ಕಮ್ಮ ಆಗೋಳು ಅವಳ ಬಗ್ಗೆ ನಿನಗೆ ಏನನ್ಸುತ್ತೆ? ಚಿಕ್ಕಮ್ಮ ಆಗ್ಲಿಕ್ಕೆ ತುಂಬಾ ಚಿಕ್ಕವಳು ಅನ್ಸ್ತಾ ಇದೆ. ಮತ್ತೆ ಸರಿಯಾಗಿ ನೋಡೇ ಇಲ್ಲ ಅಪ್ಪಾಜಿ. ಅಪ್ಪಾಜಿ ರೂಪ ಸುಮಾರು, ಗುಣ ತಗಡು, ಬುದ್ಧಿಯೊಂದಿಗೆ ಬಡ್ಕೋಬೇಕು. ನಿಮ್ಮ ಅಂದ ಚಂದ ಇಷ್ಟಲ್ಲ ಸರಿ ಹೋಗ್ತಾಳೆ ಅಪ್ಪಾಜಿ. ನಿನ್ನ ನಾಟಕ ನನಗೇನು ಗೊತ್ತಾಗೋದಿಲ್ಲ ಅನ್ಕೊಂಡಿದ್ಯೇನೋ? ಅವಳು ನಿನ್ನ ಚಿಕ್ಕಮ್ಮ ಆಗೋಳು. ಅವಳ ಮೇಲೆ ಕಣ್ಣಾಗಿದೆ, ಕಟ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ನಾನು ಅವ್ಳ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ ಕಣ. ನೀವು ಇಷ್ಟ ಹೇಳಿದ್ರೆ ನಾನು ಒಂದು ಮಾತಾಡ್ತೀನಿ ಕೇಳಿ. ನೀವು ಅವಳನ್ನ ಹೇಗೆ ಮದುವೆ ಆಗ್ತೀರ ನಾನು ನೋಡ್ತೀನಿ. ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀನಿ. ಏನು ಹೇಳ್ತಿಲ್ಲ ನೀನು? ನೀನೇನು ಹೋಗ್ತಾ ಇದ್ಯಾ? ತಂದೆಗೆ ಆಸೆಗೆ ಬೆಲೆ ಕೊಡ್ಬೇಕಾಗಿರೋದು ನಿನ್ನ ಕರ್ತವ್ಯ. ಮಗನ ಆಸೆಗೆ ತಾಳಿ ಕೊಡ್ಬೇಕಂತ ನಿನ್ನ ಕರ್ತವ್ಯ. ನನ್ನ ಮಕ್ಕಳು ತುದಿಗೆ ಇಲ್ಲ ನಿಮಗೆ. ಮಕ್ಕಳು ಇಲ್ಲ, ಬೆಕ್ಕು ಇಲ್ಲ. ನಿನ್ ಫೇಲ್ ಆಗಿ ಚೆಕ್ಕು. ಪಿತ್ತ ಅಲ್ಲ, ಪಿತ್ತ ವಾಂತಿ. ಕೊನೆ ಬಾರಿ ಹೇಳ್ತಾ ಇದ್ದೀನಿ, ಕೊನೆ ಬಡಿ ಹೇಳ್ತೀನಿ, ಅವಳು ನನ್ ಕೊಟ್ಟು. ಯಾರಲ್ಲಿ ನನ್ನ ಕೋವಿತ ನೀವು ಸುಟ್ಟಾಕ್ಬಿಡ್ತೀನಿ. ಯಾರಲ್ಲಿ ಒಂದು ಹೇಳಿದ್ದೇನೆ, ಈ ನನ್ನ ಮಗನಿಗೆ ಇವತ್ತೇ ಚಟ್ಟ ಕಟ್ಕೊಡ್ತೀನಿ. ನೋಡ್ತಾ ಇದ್ರೆ ನನಗೆ ರಕ್ತ ಕುದಿಗಿದೆ ಕಣ. ನೀನು ಖಂಡಿತ ರಕ್ತ ಇರ್ಲಿಕ್ಕಿಲ್ಲ. ನಿನಗೆ ಚಾಪ ಹಾಕ್ತೀನಿ, ಇಡೀ ಚಾಪ. ಕೊಡು ಸಾಪ. ಜನ್ಮವಾಗಿ ವೈದ್ಯಾಗೆ ಸಾಯ್ ತೋರಿಸಿದ್ದ ಯಾಕೋ ಏನಾಯ್ತು? ಯಾಕೆ ಕಾಫಿ ನೋಡ್ಬರ್ತಿದ್ಯಾ? ನಿಂಗೆ ಅದೃಷ್ಟ ಹುಡ್ಕೊಂಡ್ ಜಾಡ್ ಸುರಿತಾ ಇದೆ. ನೀನ್ ಏನಂತ ಈಗ ಏನಿಲ್ಲ ಅಂದ್ರೆ ನಿನಗೆ ಜಾಟ್ ಬದುಕಿದೀಗ. ಯಜಮಾನ್ರೆ, ಇದು ಬಿದ್ರು ಕಡೆ ಸಿಕ್ತು. ಏನಾಯ್ತು? ನೋಡ್ತೀವಿ, ದುಡ್ಡು ಯಾರ್ದು? ನಿಮ್ಮಪ್ಪಂದು. ಅಪ್ಪ ಎಲ್ಲ ಇತ್ಲಲ್ಲ ತೋಟದಲ್ಲಿ ದುಡ್ಡಿಟ್ಟಿದ್ದೇನೆ ಅಂತ ಹೇಳಿದೆ. ಇದೇನು ಅದು? ಕೂದಲೇನು? ಅಪ್ಪ ಕೂದಲೇನು ಇಷ್ಟೊಂದು ದುಡ್ಡಿದೆ? ದುಡ್ಡು ದುಡ್ಡು ಅಪ್ಪ ಬರ್ತಿದ್ದಾನೆ. ಯಜಮಾನ್ರೆ, ದೊಡ್ಡ ದುಡ್ಡು.
ಭೂತಯ್ಯ ಅಂದ್ರೆ ಯಾರು? ಸತ್ಯ ಹೇಳ್ತಾರ ತಲೆ ಬೆಟ್ಟವಲ್ಲ ನೋಡಿದ್ರೆ ಗೊತ್ತಾಗಲ್ವಾ? ನಾನೇ ಭೂತಯ್ಯ. ಅಂದ್ರೆ ನೀವ್ಯಾರು? ನಾನು CP. ಅಂದ್ರೆ ಕಮಿಷನರ್ ಪೊಲೀಸಾ? ನೋ ಕಾನ್ಸ್ಟೇಬಲ್ ಆಫ್ ಪೊಲೀಸ್.